A warm welcome to Sankalpa Learning Solution. Dear students, let's continue today with new chapter, Biotechnology, its application. In yesterday class, we already discussed about what is biotechnology, what are all the principles used in the preparation of or production of genetically modified concepts, either crop, either microorganism, either beneficial thing, especially by using so many tools such as vectors, alva vectors, ಜೊತೆಗೆ restriction enzyme, along with that nature of biology, nature of DNA, nature of nucleic acids. So many things are involved in the production. We already know that. Okay, by using the same biotechnological principle in this chapter, there are so many products. There are so many products which are available in market right now. ಅಂದ್ರೇನು, ಕಂಪ್ಲೀಟ್ ಆಗಿ ಮಾರ್ಕೆಟ್ ಅಲ್ಲಿ ಎಲ್ಲದೂ ಕೂಡ ಅವೈಲೇಬಲ್ ಇದೆ. ನಮ್ಗೆ ಇದು ಜೆನೆಟಿಕಲಿ ಮಾಡಿಫೈಡ್ ಆಗಿ ಬಂದಿರೋದು ಅನ್ನೋದು ಒಂದು ಐಡಿಯಾ ಇಲ್ಲ. ಹಾಗಾಗಿ ಈ ಚಾಪ್ಟರ್ ಅಲ್ಲಿ ನಾವು ಬಯೋಟೆಕ್ನಾಲಜಿ ಅಂಡ್ ಇಟ್ಸ್ ಅಪ್ಲಿಕೇಶನ್, ಯಾವ್ಯಾವ ಏರಿಯಾದಲ್ಲಿ ನಾವು ಬಯೋಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ಬೋದು ನಮ್ಮ ಡೇ ಟು ಡೇ ಲೈಫಿಗೆ, ಜೊತೆಗೆ ಯಾವ್ದೆಲ್ಲ ಇಂಪಾಸಿಬಲ್, ಯಾವ ಪ್ರಾಬ್ಲಮ್ಗೆಲ್ಲ ಸೊಲ್ಯೂಷನ್ ಅನ್ನೋದೇ ಇರಲಿಲ್ಲ ಅಂತ ಒಂದು ಟೈಮಲ್ಲಿ ಇತ್ತು, ಅದನ್ನೆಲ್ಲ ಬಯೋಟೆಕ್ನಾಲಜಿ ಮೂಲಕ ಅದು ಆಲ್ಮೋಸ್ಟ್ ಆಲ್ 70 to 80% ನಾವು ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಬಂದಿದ್ದೀವಿ. ಹಾಗಾಗಿ ವಿ ಹ್ಯಾವ್ ಟು ನೋ ಅಬೌಟ್ ದ್ಯಾಟ್. ನಮಗೆ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಅಲ್ಲದೆ ಇದ್ರೂ ಸಹಿತ ಒಂದು 60 to 70% ಐಡಿಯಾ ಇರಲೇಬೇಕು. ಯಾಕಂದರೆ ನಾವು ಅದನ್ನು ಎಲ್ಲದನ್ನು ಡೇ ಟು ಡೇ ಲೈಫಲ್ಲಿ ಯೂಸ್ ಮಾಡ್ತಾ ಇದ್ವಿ. ಸೊ ಅದ್ರ ಬಗ್ಗೆ ಗೊತ್ತಿರಬೇಕಲ್ವಾ, ಅದು ಹೇಗೆ ಬಂತು, ಮಾರ್ಕೆಟಿಗೆ ಹೇಗೆ ಅವೈಲೇಬಲ್ ಇದೆ, ಎಷ್ಟು ಕಾಸ್ಟ್ ಇದೆ, ಅದಕ್ಕಿಂತ ಮುಂಚೆ ಏನು ಪ್ರಾಬ್ಲಮ್ ಆಗಿತ್ತು ಅಲ್ವಾ. ಹಾಗಾಗಿ ನಾವು ಈ ಚಾಪ್ಟ್ರಲ್ಲಿ ಏನು ನೋಡ್ತಾ ಹೋಗೋಣ, ಬಯೋಟೆಕ್ನಾಲಜಿ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್. ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಆ್ಯಂಡ್ ಆಲ್ಸೋ ವೆರಿ ಈಸಿ ಆಗಿದೆ. ಜೊತೆಗೆ ಸ್ಕೋರ್ ಕೂಡ ಮಾಡ್ಬೋದು ಚೆನ್ನಾಗಿ. ನೀವು ಅದನ್ನು ಥರೋವಾಗಿ ಸ್ಟೆಪ್ ಬೈ ಸ್ಟೆಪ್ ಮತ್ತು ಪಾಯಿಂಟ್ ವೈಸ್ ಅಲ್ಲಿ ನೀವು ಅದನ್ನು ಬರಿತಾ ಹೋದರೆ, ಜೊತೆಗೆ ಕೆಲವೊಂದು ಮೇಜರ್ ಆಗಿ MCQ ಬರುವಂಥದ್ದು ಈ ಚಾಪ್ಟರ್ಸ್ಗಳಲ್ಲೇ. ಯಾವುದು ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ ಆ್ಯಂಡ್ ಅಪ್ಲಿಕೇಶನ್ ಅಲ್ಲಿ, ಜೊತೆಗೆ ಮೇಜರ್ ಆಗಿ ಈ ಚಾಪ್ಟರ್. ಓಕೆ, ಸೊ ಇಟ್ಸ್ ಅಪ್ಲಿಕೇಶನ್ ಅಂದ್ರೆ ಏನು, ಇಟ್ಸ್ ಅ ಯೂಸಸ್. ಯಾವ್ಯಾವ ಏರಿಯಾದಲ್ಲಿ ನಾವು ಬಯೋಟೆಕ್ನಾಲಜಿನ ಯೂಸ್ ಮಾಡ್ಕೋಬಹುದು, ಆ ಪ್ರಿನ್ಸಿಪಲ್ನ ಒಂದು ಒಳ್ಳೆ ಪ್ರಾಡಕ್ಟ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಬೋದು ಅಂತ ಹೇಳಿ ನೋಡ್ತಾ ಹೋಗೋಣ. ಫಸ್ಟ್ ಈಸ್ ಬಯೋಫಾರ್ಮಾಸ್ಯೂಟಿಕಲ್ಸ್. ನಾನಿನ್ನ ಹೇಳಿದ್ನಲ್ವಾ, ಜಸ್ಟ್ ಲೈಕ್ ಅ ಇನ್ಸುಲಿನ್ ಇರ್ಬೋದು, ಎನ್ಸೈಮ್ಸ್ ಇರ್ಬೋದು, ಜೊತೆಗೆ ತುಂಬ ವೆರೈಟಿ ಜೆನೆಟಿಕ್ ಡಿಸಾರ್ಡರ್ಸ್ಗೂ ಕೂಡ ನಾವು ಏನು ಮಾಡ್ಬೋದು, ವಿತ್ ದ ಹೆಲ್ಪ್ ಆಫ್ ಅ ಬಯೋಟೆಕ್ನಾಲಜಿ ಆ್ಯಂಡ್ ಸಿಂಪಲ್ ಪ್ರಾಸೆಸಸ್ ವಿ ಕ್ಯಾನ್ ಈಸಿಲಿ ಜನರೇಟ್ ದ ಮೆಡಿಸಿನ್. ಹಾಗಾಗಿ ಇದನ್ನು ನಾವೇನು ಹೇಳ್ತಾ ಹೋದ್ವಿ, ಬಯೋ ಅಂತ ಹೇಳ್ತಾ ಹೋದ್ವಿ. ಸಿಂಪಲ್ ಆಗಿ ನಾವು ಫಾರ್ಮಾಸ್ಯೂಟಿಕಲ್ ಅಂತ ಹೇಳ್ತಾ ಇಲ್ಲ. ಫಾರ್ಮಾಸ್ಯೂಟಿಕಲ್ ಅಂತಂದ್ರೇನು, ರೆಗ್ಯುಲರ್ ಆಗಿದೆ, ಅದು ಕೆಮಿಕಲ್ಸಿಂದ ರೆಡಿ ಮಾಡುವಂಥದ್ದು. ಬಟ್ ಇಲ್ಲಿ ನಾವೇನು ಯೂಸ್ ಮಾಡ್ತಾ ಇದ್ದೀವಿ, ಬಯೋ ಅಂದ್ರೇನು, ಮೈಕ್ರೋ ಆರ್ಗ್ಯಾನಿಸಮ್ ಇರ್ಬೋದು, ಹ್ಯೂಮನ್ ಸೋರ್ಸಸ್ ಇರ್ಬೋದು, ಯಾವುದನ್ನೆಲ್ಲ ಯೂಸ್ ಮಾಡ್ಕೊಂಡಿದ್ವಿ. ಬಯೋ ಅಂದ್ರೇನು, ಜೀವ ಇರುವಂಥದ್ದು. ಸೊ ಆ ಕಂಪೋನೆಂಟನ್ನು ಯೂಸ್ ಮಾಡಿಕೊಂಡು ಮೆಡಿಸಿನ್ನ ರೆಡಿ ಮಾಡ್ಕೊಳ್ಳೋ ಒಂದು ಬ್ರಾಂಚ್ ಇದೆಯಲ್ಲ, ಅದನ್ನ ಬಯೋಫಾರ್ಮಾಸ್ಯೂಟಿಕಲ್ಸ್ ಅಂತ ಹೇಳ್ತೀವಿ. ಓಕೆ, ಇನ್ ದ ಟಾಪ್ ರೈಟ್ ನಾವು ನೀವು ಕೇಳಿದ್ದೀರಾ ಬಯೋಕಾನ್ ಅಂತ ಹೇಳಿ, ದ ವರ್ಡ್ ನಂಬರ್ 1 ಬಯೋಕಾನ್. ಓಕೆ, ಇಲ್ಲಿ ಫಾರ್ಮಾಸ್ಯೂಟಿಕಲ್ ಕಂಪ್ನಿ ಇದೆ, ಎಸ್ಪೆಷಲಿ ಬಯೋಫಾರ್ಮಾಸ್ಯೂಟಿಕಲ್ ಕಂಪ್ನಿ. ಸೊ ಒಬ್ಬ ಲೇಡಿ, ಓಕೆ, ಶಿ ಈಸ್ ದ ಫೌಂಡರ್, ಕಿರಣ್ ಮಜುಮ್ದಾರ್ ಅಂತ ಕೇಳಿರ್ಬೋದು ನೀವು. ಕೇಳದೇ ಇದ್ರೆ, ಶಿ ಈಸ್ ಅ ಲೇಡಿ ಬಯೋಟೆಕ್ನಾಲಜಿಸ್ಟ್. ಆಕೆ ಇದನ್ನ ಫಸ್ಟ್ ಅಲ್ಲಿ ಇಂಡಿಯಾದಲ್ಲಿ ಫಾರ್ಮುಲೇಷನ್ ಮಾಡಿರುವಂಥದ್ದು ಈ ಕಂಪ್ನಿನ. ಸೊ ಏನ್ ಮಾಡುತ್ತೆ ಆ ಕಂಪ್ನಿ, ಎಲ್ಲ ಬಯೋಫಾರ್ಮಾಸ್ಯೂಟಿಕಲ್ಸ್ ನಮಗೆ ಬೇಕಾಗಿರೋ ಇನ್ಸುಲಿನ್ ಇಂದ ಹಿಡಿದು ಯಾವುದೆಲ್ಲ ಇಮ್ಯುನೋ ಡಿಫಿಷಿಯನ್ಸಿ ಡಿಸಾರ್ಡರ್ ಇರುತ್ತೆ, ಯಾರಿಗೆಲ್ಲ ಜೆನೆಟಿಕ್ ಡಿಸಾರ್ಡರ್ಸ್ ಇರುತ್ತೆ, ಆ ಕೆಲವೊಂದು ಪ್ರಾಡಕ್ಟನ್ನ ಇದೇ ಕಂಪನಿ ರೆಡಿ ಮಾಡ್ತಾ ಹೋಗುತ್ತೆ. ಓಕೆ, ಸೊ ಸಚ್ ನಾವು ಅಪ್ಗ್ರೇಡ್ ಆಗ್ತಾ ಇದ್ದೀವಿ ಇಂಡಿಯಾ.
ಓಕೆ. ನೆಕ್ಸ್ಟ್ ಇಸ್ ಥೆರಪೆಟಿಕ್ಸ್. ಥೆರಪೆಟಿಕ್ಸ್ ಅಲ್ಲಿ ಆಲ್ಮೋಸ್ಟ್ ಆಲ್ ನಾವು ಡೇ ಟು ಡೇ ಲೈಫಲ್ಲಿ ಬಳಸುವಂಥದ್ದು ಎಲ್ಲದಕ್ಕೂ ಕೂಡ. ಇವನ್ ಇಮ್ಯುನೋಗ್ಲೋಬ್ಲಿನ್ಸ್, ಆಂಟಿಬಾಡೀಸ್ ಬಂದಿದೆ, ಸ್ಟ್ರೆಪ್ಟೊಮೈಸಿನ್, ಪೆನ್ಸಿಲಿನ್, ಆಂಟಿಬಯೋಟಿಕ್ಸ್, ಎವ್ರಿಥಿಂಗ್ ಈಸ್ ಅ ಥೆರಪೆಟಿಕ್ಸ್. ದೆನ್ ಡಯಾಗ್ನೋಸ್ಟಿಕ್ಸ್. ಡಯಾಗ್ನೋಸ್ಟಿಕ್ಸ್ ಅಂದ್ರೇನು? ಯಾವ ಪೇಷಂಟ್ಗೆ ಯಾವ ಥರದ ಇನ್ಫೆಕ್ಷನ್ ಆಗಿದೆ ಅನ್ನೋದು ಏನು ಸರ್ಚ್ ಮಾಡೋದು ಅಷ್ಟು ಈಸಿ ಆಗಿರಲಿಲ್ಲ ಬಿಫೋರ್ ದ ಬಯೋಟೆಕ್ನಾಲಜಿ. ಸಿಂಪಲ್ ಆಗಿ ಬ್ಲಡ್ ಟೆಸ್ಟ್ ಮಾಡಿದ್ರೆ ಏನೂ ನಮಗೆ ರಿಕಗ್ನೈಸ್ ಆಗ್ತಾ ಇರಲಿಲ್ಲ. ಜಸ್ಟ್ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಒಂದು 2-3 ಇಯರ್ಸ್ ಬ್ಯಾಕ್, ಯಾವುದು ಕೊರೋನಾದಲ್ಲಿ ನೀವು ಟೆಸ್ಟ್ ಮಾಡ್ಕೊಂಡು ಬಂದ್ರಿ ಅಲ್ವಾ? ಆದರೆ ಏನು ರಿಯಲ್ ಟೆಸ್ಟ್, ನಿಮಗೆ ಇನ್ಫೆಕ್ಷನ್ ಕರೆಕ್ಟಾಗಿ ನಿಜವಾಗ್ಲೂ ಆಗಿದೆಯೋ ಇಲ್ವೋ ಅನ್ನೋದನ್ನ ಹೇಗೆ ಟೆಸ್ಟ್ ಮಾಡ್ತಾ ಹೋದ್ರು? RT-PCR ಅಲ್ವಾ? ನೀವು PCR ಗೊತ್ತಿದೆ, ಅದನ್ನೇ ಸ್ವಲ್ಪ ಮಾಡಿಫೈಡ್ ವರ್ಷನ್ ಇರುತ್ತೆ, ಅದನ್ನು ನಾವು RT-PCR ಅಂತ ಹೇಳ್ತೀವಿ. ಇದೆಲ್ಲದೂ ಕೂಡ ಬಯೋಟೆಕ್ನಾಲಜಿಯಿಂದನೇ ಯೂಸ್ ಆಗಿರುವಂಥದ್ದು. ವಿತಿನ್ ಅ ಡೇ ಆರ್ ವಿತಿನ್ ಅ ಹಾಫ್ ಅ ಡೇ ನೀವೇನು ಮಾಡ್ಬೋದು? ಈಸಿಯಾಗಿ ಡಯಾಗ್ನೋಸ್ ಮಾಡ್ಬೋದು. ಪೇಷಂಟ್ ಈಸ್ ಸಫರಿಂಗ್ ಫ್ರಮ್ ಕೋವಿಡ್ ವೈರಸ್ ಅಥವಾ ಡಿಫರೆಂಟ್ ವೈರಸ್. ಕೋವಿಡ್ ಒಂದೇ ಅಲ್ಲ, ಯಾವುದೇ ಥರದ HIV ಇನ್ಫೆಕ್ಷನ್ ಕೂಡ ನಾವು ಇದೇ ಪರ್ಪಸಲ್ಲಿ ಅಥವಾ ಇದೇ ಟೆಕ್ನಾಲಜಿಯಲ್ಲಿ ನಾವು ಮಾಡ್ತಾ ಹೋಗ್ಬೋದು. ದೆನ್ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಅಂತ ಬಂದಾಗ ನಾವು ಫುಡ್. ಓಕೆ, ಫುಡ್ಡಲ್ಲಿ ಈಗ ಆಲ್ರೆಡಿ ನಾವು ಫುಡ್ ಜೊತೆಗೆ ಹಾಕೊಳ್ಳುವಂಥ ಬಟ್ಟೆ ಕೂಡ ನಾವು ಜೆನೆಟಿಕಲಿ ಮಾಡಿಫೈಡ್ ಪ್ಲಾಂಟ್ಸಿಂದನೇ ರೆಡಿ ಮಾಡ್ತಾ ಇರೋದು. ಸಿಲ್ಕ್ ಇರ್ಬೋದು ಅಥವಾ BT ಕಾಟನ್ ಇರ್ಬೋದು. ಓಕೆ, ಎವ್ರಿಥಿಂಗ್ ಈಸ್ ಮಾಡಿಫೈಡ್. ದೆನ್ ಪ್ರಾಸೆಸ್ಡ್ ಫುಡ್ ಅಂತಂದರೆ ಈಗ ನೀವು ಕಾರ್ನ್ ತಗೊಳ್ತೀರಲ್ವಾ, ಸ್ವೀಟ್ ಕಾರ್ನ್, ಅದು ಕೂಡ ಪ್ರಾಸೆಸ್ಡ್ ಫುಡ್ಡಲ್ಲೂ ಏನು ಬಯೋಟೆಕ್ನಾಲಜಿ ಅಪ್ಲಿಕೇಶನ್ ಆಲ್ಮೋಸ್ಟ್ ಆಲ್ ಹೈ ಇದೆ. ದೆನ್ ಬಯೋ ರೆಮಿಡೇಷನ್. ಇವಾಗ ಪೊಲ್ಯೂಷನ್ ಆಗ್ತಾ ಇದೆ ಅಲ್ವಾ, ಪರಿಸರ ಮಾಲಿನ್ಯ, ಆ ಪೊಲ್ಯೂಷನ್ ಎಲ್ಲ ಕಂಟ್ರೋಲ್ ಮಾಡೋದಕ್ಕೂ ಕೂಡ ನಾವು ಬಯೋಟೆಕ್ನಾಲಜಿ, ಜೆನೆಟಿಕಲಿ ಮಾಡಿಫೈಡ್ ಆರ್ಗ್ಯಾನಿಸಮ್ನ, ಬ್ಯಾಕ್ಟೀರಿಯಾ ಇರ್ಬೋದು, ಫಂಗ ಇರ್ಬೋದು, ಈವನ್ ಕೆಲವೊಂದು ಫಾರ್ಮುಲೇಷನ್, ಮಿಕ್ಸ್ ಅಂಡ್ ಮ್ಯಾಚ್ ಕಾಂಬಿನೇಷನ್ ಅಲ್ಲೂ ಕೂಡ ನಾವು ಅದನ್ನು ಅಪ್ಲಿಕೇಬಲ್ ಅಲ್ಲಿ ಮಾಡ್ತಾ ಹೋಗ್ಬೋದು. ದಟ್ ಈಸ್ ಅ ಬಯೋ ರೆಮಿಡೇಷನ್. ಆ್ಯಂಡ್ ದೆನ್ ವೇಸ್ಟ್ ಟ್ರೀಟ್ಮೆಂಟ್, ಜಸ್ಟ್ ಲೈಕ್ ಅ ವಾಟರ್. ಈಗ ನೀವೇ ಸಿವೇಜ್ ವಾಟರ್ ಇರುತ್ತಲ್ವಾ, ನಾರ್ಮಲ್ ಸಿಟಿಯಲ್ಲೆಲ್ಲ ಯೂಸ್ ಮಾಡುವಂಥ ವಾಟರ್ ಏನಿದೆ, ಆಲ್ಮೋಸ್ಟ್ ಮೈಕ್ರೋ ಆರ್ಗ್ಯಾನಿಸಮ್ನ ಯೂಸ್ ಮಾಡಿಕೊಂಡು ಅದರಲ್ಲಿ ಟ್ರೀಟ್ ಮಾಡಿರೋಂಥ ವೇಸ್ಟ್ ವಾಟರ್ ಅದೇ ಮತ್ತೆ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ. ದಟ್ ಈಸ್ ಆಲ್ಸೋ ಅಪ್ಲಿಕೇಬಲ್ ಥ್ರೂ ದ ಬಯೋಟೆಕ್ನಾಲಜಿ ಇಂದನೇ ನಮ್ಗೆ ಏನಾಗುತ್ತೆ, ಇಷ್ಟೊಂದು ಮಟ್ಟದಲ್ಲಿ ಹೆಲ್ಪ್ಫುಲ್ ಆಗ್ತಾ ಇದೆ. ಓಕೆ, ದೆನ್ ಎನರ್ಜಿ ಪ್ರೊಡಕ್ಷನ್ ಈಸ್ ನಥಿಂಗ್ ಬಟ್ ಇಟ್ ಮೇ ಬಿ ಆಲ್ಕೋಹಾಲ್ ಆರ್ ಪೆಟ್ರೋಲ್, ಅಥವಾ ನಾವು ಅದನ್ನು ಬಯೋಡೀಸೆಲ್ ಅಂತ ಕೂಡ ಹೇಳ್ಬೋದು. ಜಟ್ರೋಪಾ ಕೇಳಿದ್ದೀರಾ? ಅದು ಒಂದು ಪ್ಲಾಂಟ್. ಅದರಿಂದ ನಾವು ಆಯಿಲ್ ಏನಿದೆ ಕಂಪ್ಲೀಟ್ ಆಗಿ ಪ್ರಾಸೆಸ್ ಮಾಡ್ತಾ ಹೋದಾಗ ಡೀಸೆಲ್ ಅಥವಾ ಬಯೋಡೀಸೆಲ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ವಿ ಕ್ಯಾನ್ ಈಸಿಲಿ ರನ್ ಅವರ್ ವೆಹಿಕಲ್ ಅಪ್ ಟು ಸೋ ಮೆನಿ ಕಿಲೋಮೀಟರ್ಸ್. ಓಕೆ, ದಿಸ್ ಇಸ್ ಆಲ್ ಥ್ರೂ ಹೆಲ್ಪ್ಫುಲ್ ಬೈ ಬಯೋಟೆಕ್ನಾಲಜಿ. ಈ ಕಂಪ್ಲೀಟ್ ಪ್ರಾಸೆಸ್ ಏನಿದೆ, ಕಂಪ್ಲೀಟ್ ಇನ್ಫಾರ್ಮೇಶನ್ ಏನಿದೆ, ಅದೆಲ್ಲದೂ ಕೂಡ ಏನಾಗಿರುತ್ತೆ? ಥ್ರೂ ದ ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ ಅಂಡ್ ಪ್ರೊಸೀಜರ್ ಇಂದನೇ ಆಗಿರುವಂಥದ್ದು. ಓಕೆ, ಸೊ in this chapter, let's continue the questions. Which are all the major questions you can expect in your MCQ, otherwise KCT. Okay. Yes. First question. What is tumor-inducing plasmid widely used in producing transgenic plants? What is a ಟ್ಯೂಮರ್-ಇಂಡ್ಯೂಸಿಂಗ್ ಪ್ಲಾಸ್ಮಿಡ್ ಅಂತ ಬಂದಾಗ ನಿಮ್ಗೊಂದು ಐಡಿಯಾ, ಇಮ್ಯಾಜಿನೇಷನ್ ಏನು ಬರಬೇಕು? ಪ್ಲಾಸ್ಮಿಡ್ ಅಂತ ಅಂದರೆ ಒಂದು ಸರ್ಕ್ಯುಲರ್ DNA ಅಥವಾ ಕ್ರೋಮೋಸೋಮ್ ಅಂತ ಒಂದು ರಫ್ ಆಗಿ ನಿಮಗೆ ಇಮ್ಯಾಜಿನೇಷನ್ ಬರಬೇಕು. ಸೊ ಅನದರ್ ಥಿಂಗ್ ಈಸ್ ದಟ್ ಟ್ಯೂಮರ್-ಇಂಡ್ಯೂಸಿಂಗ್, ದಟ್ ಈಸ್ TI ಪ್ಲಾಸ್ಮಿಡ್, ವಿಚ್ ಈಸ್ ವೈಡ್ಲಿ ಯೂಸ್ಡ್ ಇನ್ ಪ್ರೊಡ್ಯೂಸಿಂಗ್ ಟ್ರಾನ್ಸ್ಜೆನಿಕ್ ಪ್ಲಾಂಟ್ಸ್. ಹಾಗಾಗಿ ಇಲ್ಲಿ 4 ಆಪ್ಷನ್ಸ್ ಇದೆ: ಎಸ್ಚೆರಿಚಿಯಾ ಕೋಲಿ, ಬ್ಯಾಸಿಲಸ್ ಥುರಿಂಜಿನೆಸಿಸ್, ಸ್ಟೆಫೈಲೋಕಾಕಸ್ ಆರಿಯಸ್, ಆಗ್ರೋಬ್ಯಾಕ್ಟೀರಿಯಂ ಟ್ಯುಮಿಫೇಷಿಯನ್ಸ್. ಯಾವ ಒಂದು ಆರ್ಗ್ಯಾನಿಸಮ್ ಇಂದ, ಯಾವ ಒಂದು ಬ್ಯಾಕ್ಟೀರಿಯಾದಿಂದ ಈ TI ಪ್ಲಾಸ್ಮಿಡ್ ಸೆಲೆಕ್ಟ್ ಮಾಡಿ
ಕಂಪ್ಲೀಟ್ ಆಗಿ ಟ್ರಾನ್ಸ್ಜೆನಿಕ್ ಪ್ಲಾಂಟ್ಸ್ ಅನ್ನ ಪ್ರಿಪೇರ್ ಮಾಡೋದಕ್ಕೆ ಅಥವಾ ಪ್ರೊಡಕ್ಷನ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಅನ್ನೋದು ಒಂದು ಇದರ ಮೀನಿಂಗ್. ಹಾಗಾಗಿ ಯಾವುದು ಆನ್ಸರ್ನ ಹೇಳ್ಬೋದು ನಾವು? ಎಸ್, ಎನಿವನ್? ಎಸ್, ಆಪ್ಷನ್ ಡಿ. Yes, very good. Agrobacterium tumefaciens. Okay. This is one such bacteria which infect plants. ಆ ಪ್ಲಾಂಟ್ಸ್ ಅಲ್ಲಿ ಮೇಜರ್ ಆಗಿ ಟ್ಯೂಮರ್ನ ಕಾಸ್ ಮಾಡುತ್ತೆ. ಸೊ ಟ್ಯೂಮರ್ ಕಾಸ್ ಮಾಡೋದನ್ನ ಕಂಪ್ಲೀಟ್ ಆಗಿ ಅದನ್ನ ಕಟ್ ಡೌನ್ ಮಾಡಿ ಬರೀ ಅದಕ್ಕೆ ಬೇಕಾಗಿರುವಂತ ನಮಗೆ ಬೇಕಾಗಿರೋ ಥರನೇ ಮಾಡಿಫೈ ಮಾಡಿ ಈ ಪ್ಲಾಂಟ್ಸ್ ನ ರೆಡಿ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಸೊ ಲುಕ್ ಎಟ್ ಹಿಯರ್ ಹೌ scientists are used TI plasmid for the generation of transgenic plants. ಹೇಗೆ ಪ್ಲಾಂಟ್ಸ್ ನ ರೆಡಿ ಮಾಡ್ತಾರೆ? ಸೇ ಫಾರ್ ಎಕ್ಸಾಂಪಲ್, ಲುಕ್ ಎಟ್ ಹಿಯರ್, ದಿಸ್ ಇಸ್ ಅ ಸಿಂಪಲ್ ಎಕ್ಸ್ಪ್ಲನೇಷನ್ ಆರ್ ಸಿಂಪಲ್ ಇಮೇಜ್. ಇಲ್ಲಿ ಏನ್ ಮಾಡ್ತಾರೆ, ಇಲ್ಲಿ ಪ್ಲಾಂಟ್ ಸ್ಟೆಮ್ ಏನ್ ಮಾಡ್ತಾರೆ, ಊಂಡ್ ಮಾಡ್ತಾರೆ. ಊಂಡ್ ಅಂತಂದ್ರೆ ಕಟ್ ಮಾಡ್ತಾರೆ. ಕಟ್ ಮಾಡಿದಾಗ ಅಫ್ಕೋರ್ಸ್ ಅದ್ರ ಸೆಲ್ ಏನಾಗುತ್ತೆ, ನಮ್ಗೆ ಹೊರಗಡೆಗೆ ಎಕ್ಸ್ಪೋಸ್ ಆಗುತ್ತಲ್ವಾ, ಆ ಸೆಲ್ಗಳನ್ನ ಐಸೋಲೇಟ್ ಮಾಡಿ ದೆನ್ ಇಲ್ಲಿ ಬೇಕಾಗಿರುವಂತ TI ಪ್ಲಾಸ್ಮಿಡ್, ಈ DNA ಅಥವಾ TI ಪ್ಲಾಸ್ಮಿಡ್ ಏನಿದೆ ಅದರಲ್ಲಿರುವಂತ ಜೀನ್ ಜೊತೆಗೆ ನಮ್ಮ ಯಾವುದೋ ಒಂದು ಜೀನ್ ಅನ್ನ ಇನ್ಸರ್ಟ್ ಮಾಡಬೇಕು. ಜೀನ್ ಆಫ್ ಇಂಟ್ರೆಸ್ಟ್ ಅಂತ ಹೇಳ್ತೀವಿ ಇದಕ್ಕೆ. ಬಯೋಟೆಕ್ನಾಲಜಿಯಲ್ಲಿ ನಮ್ಗೆ ಬೇಕಾಗಿರುವಂತ ವೆರೈಟಿ, ಬೇಕಾಗಿರುವಂತ ಕ್ಯಾರೆಕ್ಟರ್ಸ್ ನ ಇನ್ಸರ್ಟ್ ಮಾಡುವಾಗ ಆ ವರ್ಡ್ ಅನ್ನ ನಾವೇನ್ ಹೇಳ್ತೀವಿ, ಜೀನ್ ಆಫ್ ಇಂಟ್ರೆಸ್ಟ್ ಅಂತ ಹೇಳಿ ಮೆನ್ಷನ್ ಮಾಡ್ತೀವಿ. ಓಕೆ, ಜೀನ್ ಆಫ್ ಇಂಟ್ರೆಸ್ಟ್ ನ ಈ TI ಪ್ಲಾಸ್ಮಿಡ್ ಜೊತೆಗೆ ಥ್ರೂ ದ ವೆಕ್ಟರ್ ರಿಸ್ಟ್ರಿಕ್ಷನ್ ಎನ್ಸೈಮ್ ಅದೆಲ್ಲದನ್ನು ಮತ್ತೆ ಲೈಗೇಸ್ ಎನ್ಸೈಮ್ ಜೊತೆಗೆ ಮ್ಯಾಚ್ ಮಾಡಿ ಫೈನಲ್ ಆಗಿ ರೆಡಿ ಮಾಡಾದ್ಮೇಲೆ ಇಲ್ಲೇನಾಗಿರುತ್ತೆ, ಈ ಬ್ಯಾಕ್ಟೀರಿಯಾ ಏನಿದೆ, ಯಾವುದು ಆಗ್ರೋಬ್ಯಾಕ್ಟೀರಿಯಂ ಟುಮೆಫಿಷಿಯನ್ಸ್, ಅದರ ಕ್ಲೋನ್ ಆಗಿರುವಂತ TI ಪ್ಲಾಸ್ಮಿಡ್ ಇಲ್ಲಿ ರೆಪ್ಲಿಕೇಟ್ ಮಾಡಿದಾಗ ಫೈನಲಿ ಈ ಬ್ಯಾಕ್ಟೀರಿಯಾ ಪೇಸ್ಟ್ ಏನಿದೆ ಅಲ್ವಾ, ಅಥವಾ ಬ್ಯಾಕ್ಟೀರಿಯಲ್ ಸೊಲ್ಯೂಷನ್ ಅನ್ನ ಏನ್ ಮಾಡ್ತೀವಿ, ಈ ಊಂಡ್ ಇರೋ ಜಾಗದಲ್ಲಿ ಅಪ್ಲೈ ಮಾಡ್ತೀವಿ. ಓಕೆನಾ? ಇಲ್ಲಿ ನೋಡಿ, ಇಲ್ಲಿ ಸೆಲ್ ಟೇಕಪ್ ಮಾಡುತ್ತೆ. ನೀವು ಅದನ್ನ ಪೇಸ್ಟ್ ಅನ್ನ ಅಥವಾ ಸೊಲ್ಯೂಷನ್ ಅನ್ನ, ಯಾವುದು ಬ್ಯಾಕ್ಟೀರಿಯಲ್ ಸೊಲ್ಯೂಷನ್ ಅನ್ನ ಇಲ್ಲಿ ಅಪ್ಲೈ ಮಾಡಿದ್ರೆ ಇಲ್ಲಿ ಏನ್ ಮಾಡ್ಕೊಳುತ್ತೆ, ಈ ಸ್ಟೆಮ್ ಥ್ರೂ ಬ್ಯಾಕ್ಟೀರಿಯಾ ಇನ್ಫೆಕ್ಟ್ ಆಗುತ್ತೆ. ಯಾಕಂತಂದ್ರೆ ಆಗ್ರೋಬ್ಯಾಕ್ಟೀರಿಯಂ ಟುಮೆಫಿಷಿಯನ್ಸ್ ನೇಚರ್ ಏನು, ಅದು ಹೇಗೆ ಇನ್ಫೆಕ್ಟ್ ಆದ್ರೂ ಏನ್ ಮಾಡುತ್ತೆ, ಬೇಗ ಟೇಕಪ್ ಆಗುತ್ತೆ, ಬೇಗ ಸೆಲ್ಸ್ಗಳಿಗೆ ಹೋಗಿ ಕಂಪ್ಲೀಟ್ ಆಗಿ ಸ್ಪ್ರೆಡ್ ಆಗುತ್ತೆ. ಅದೇ ನೇಚರ್ನ ಇಟ್ಕೊಂಡು ಏನ್ ಮಾಡ್ತೀವಿ, ಇಲ್ಲಿ ಆ ಒಂದು ಬೆನಿಫಿಷಿಯಲ್ ಥಿಂಗ್ ಅನ್ನ ಏನ್ ಮಾಡ್ತಾ ಹೋಗ್ತೀವಿ, ಟ್ರಾನ್ಸ್ಜೆನಿಕ್ ಪ್ಲಾಂಟ್ಸ್ ನ ರೆಡಿ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಳ್ತೀವಿ. ಓಕೆ, ದಿಸ್ ಇಸ್ ಅ ವೆರಿ ಸಿಂಪಲ್ ಪ್ರೊಸೀಜರ್ ಫಾರ್ ದ ಪ್ರೊಡಕ್ಷನ್ ಆಫ್ ಟ್ರಾನ್ಸ್ಜೆನಿಕ್ ಪ್ಲಾಂಟ್ಸ್. ಓಕೆನಾ? ಅದು ಯಾರಿಗೆ ಈಸಿ ಆಗಿರುತ್ತೆ, ಸೈಂಟಿಸ್ಟ್ಗೆ. ಯಾರೆಲ್ಲ ಕಂಪ್ಲೀಟ್ ಆಗಿ ಥರೋ ಆಗಿ ಅದನ್ನ ಸ್ಟಡಿ ಮಾಡಿರ್ತಾರಲ್ವ, ಅದು ಈಸಿಯಾಗಿ ಮಾಡ್ತಾ ಹೋಗ್ಬೋದು. ಓಕೆ, ಲೆಟ್ಸ್ ಕಂಟಿನ್ಯೂ ದ ಸೆಕೆಂಡ್ ಕ್ವಶನ್. ಎಸ್, ಒನ್ಸ್ ಅಗೇನ್ ಇನ್ನೊಂದ್ಸಲಿ ಹೇಳ್ಬೇಕಾ? ಎಸ್, ಓಕೆ. ಇಲ್ಲಿ ಸಿಂಪಲ್ ಆಗ್ರೋಬ್ಯಾಕ್ಟೀರಿಯಂ ಟುಮೆಫಿಷಿಯನ್ಸ್ ಅನ್ನೋದು ಒಂದು ಆನ್ಸರ್ ನಿಮ್ಗೆ ಗೊತ್ತಾಯ್ತು. ಅದರಿಂದ ಏನ್ ಮಾಡ್ತೀವಿ ನಾವು, ನಾನು ನಿನ್ನೆ ಸ್ಲೈಡ್ಸ್ ಅಲ್ಲಿ ಹೇಳ್ತಾ ಇದ್ದೆ, ನಿನ್ನೆ ಸೆಷನ್ ಅಲ್ಲಿ ಹೇಳ್ತಾ ಇದ್ದೆ, ಆಗ್ರೋಬ್ಯಾಕ್ಟೀರಿಯಂ ಟುಮೆಫಿಷಿಯನ್ ಅನ್ನೋದು ಒಂದು ಕ್ರೌನ್ ಅನ್ನ ಅಥವಾ ಒಂದು ಟ್ಯೂಮರ್ ಅನ್ನ ಇಂಡ್ಯೂಸ್ ಮಾಡುತ್ತೆ ಅಲ್ವಾ, ಪ್ಲಾಂಟ್ಸ್ ಅಲ್ಲಿ. ಎಸ್, ವೇಟ್ ಅ ಮಿನಿಟ್. ಎಸ್, ಇಲ್ಲ ನೋಡಿ, ಕಂಟಿನ್ಯೂ ಅದನ್ನೇ ಇನ್ನೊಂದ್ಸಲ ರಿಪೀಟ್ ಮಾಡ್ತಾ ಇದ್ದೇನೆ. ಆಗ್ರೋಬ್ಯಾಕ್ಟೀರಿಯಂ ಟುಮೆಫಿಷಿಯನ್ ಅನ್ನೋದು ಒಂದು ಬ್ಯಾಕ್ಟೀರಿಯಾ ಇದೆ ಅಲ್ವಾ, ಅಲ್ಲಿ ಏನ್ ಮಾಡುತ್ತೆ, ಅದ್ರ ನೇಚರ್ ಏನು, ಯಾವಾಗಲೂ ಕೂಡ ಪ್ಲಾಂಟ್ಸ್ಗೆ ಇನ್ಫೆಕ್ಟ್ ಮಾಡ್ತಾ ಇರುತ್ತೆ, ಡಿಸೀಸ್ ಅನ್ನ ಕಾಸ್ ಮಾಡ್ತಾ ಇರುತ್ತೆ. ಅದ್ರಲ್ಲಿ ಒಂದು ಕೆಟ್ಟ ನೇಚರ್ ಏನಿದೆ, ಈ TI ಪ್ಲಾಸ್ಮಿಡ್ ಅನ್ನೋದೇನಿದೆ ಅಲ್ವಾ, ಈ ಪ್ಲಾಸ್ಮಿಡ್ ಎಕ್ಸ್ಟ್ರಾ ಕ್ರೋಮೋಸೋಮಲ್ ಪ್ಲಾಸ್ಮಿಡ್ ಏನಿದೆ, ಎಕ್ಸ್ಟ್ರಾ ಕ್ರೋಮೋಸೋಮಲ್ DNA ಏನಿದೆ, ಇದರಲ್ಲಿ ಒಂದು ಜೀನ್ ಇದೆ. ಈ ಜೀನ್ ಏನ್ ಮಾಡುತ್ತೆ, ಪ್ಲಾಂಟ್ಗೆ ಇನ್ಫೆಕ್ಟ್ ಮಾಡಿದಾಗ ಇದು ಟ್ಯೂಮರ್ ಅನ್ನ ಕಾಸ್ ಮಾಡ್ತಾ ಹೋಗುತ್ತೆ. ನಾನು ನಿನ್ನೆ ಸ್ಲೈಡ್ಸ್ ಅಲ್ಲಿ ತೋರಿಸಿದೆ, ನೆನ್ಪು ಮಾಡ್ಕೊಳ್ಳಿ. ಇಲ್ಲ ಅಗೇನ್
ಗೋ ಥ್ರೂ ದಟ್ ಸ್ಲೈಡ್ಸ್. ಇಲ್ಲೇನು ಕ್ರೌನ್ ಗಾಲ್ ಆಗಿ ಅಥವಾ ಒಂದಷ್ಟು ಆಗಿ ಕ್ಯಾನ್ಸರಸ್ ಸೆಲ್ ಆಗಿ ಹೀಗೆ ಗ್ರೋ ಆಗುತ್ತೆ. ಸೈಂಟಿಸ್ಟ್ ಏನ್ ಮಾಡಿದ್ರು, ಈ ತರ ಗ್ರೋ ಆಗೋದನ್ನ ಕಂಪ್ಲೀಟ್ ಆಗಿ ಜೀನಿಂದ ಡಿಲೀಟ್ ಮಾಡಿದ್ರು. ಓಕೆನಾ? ಯಾವ್ದ್ರಲ್ಲಿ? TI ಪ್ಲಾಸ್ಮಿಡ್ಸ್ ಅಲ್ಲಿ. ಇದು ಒಂದು ಕೆಟ್ಟದ್ದಾಗಿರುವಂತ ನೇಚರ್ ಇದ್ರದ್ದು TI ಪ್ಲಾಸ್ಮಿಡ್ಸ್. ಅದರ್ ದನ್ ದಟ್ ದಿಸ್ ಇಸ್ ವೆರಿ ಗುಡ್ ಪ್ಲಾಸ್ಮಿಡ್. ಬೇಗ ಇನ್ಫೆಕ್ಟ್ ಆಗುತ್ತೆ, ಈ ನೀಟಾಗಿ ಪ್ಲಾಂಟ್ಸ್ ಅಲ್ಲೆಲ್ಲ ಸ್ಪ್ರೆಡ್ ಆಗುತ್ತೆ, ನಮ್ಗೆ ಹೇಗೆ ಬೇಕು ಹಾಗೆ ಕೆಲಸ ಮಾಡುವಂತ ಎಲ್ಲಾ ನೇಚರು ಅದರಲ್ಲಿದೆ. ಆದ್ರೆ ಒಂದು ಕೆಟ್ಟದಾಗಿರೋ ನೇಚರ್ ಯಾವುದು? ಅದು ಟ್ಯೂಮರ್ ಅನ್ನ ಕಾಸ್ ಮಾಡುತ್ತೆ. ಹಾಗಾಗಿ ಏನ್ ಮಾಡಿದ್ರು ಸೈಂಟಿಸ್ಟ್ ಅಥವಾ ಜೆನೆಟಿಸ್ಟ್, ಆ ಟ್ಯೂಮರ್ ನ ಇಂಡ್ಯೂಸ್ ಮಾಡುವಂತ ಜೀನ್ ಅನ್ನ ಏನ್ ಮಾಡಿದ್ರು, ಕಂಪ್ಲೀಟ್ ಆಗಿ ಕಟ್ ಮಾಡಿದ್ರು. ಕಟ್ ಮಾಡಿ ಅದನ್ನ ಹಾಗೆ ಪೇಸ್ಟ್ ಮಾಡಿದ್ರು. ಸೊ ಆಫ್ಟರ್ ದ್ಯಾಟ್ ದಿಸ್ ಈಸ್ ಇಂಟ್ರೊಡ್ಯೂಸ್ಡ್ ಫಾರ್ ಅ ಪ್ರೊಡಕ್ಷನ್ ಆಫ್ ಟ್ರಾನ್ಸ್ಜೆನಿಕ್ ಪ್ಲಾಂಟ್ಸ್. ಈ ಬ್ಯಾಕ್ಟೀರಿಯಾ ಏನ್ ಮಾಡಿದ್ರು, ಅದನ್ನ ಗ್ರೋ ಮಾಡೋದಕ್ಕೆ ಬಿಟ್ರೆ ಚೆನ್ನಾಗಿ ಗ್ರೋ ಆಗುತ್ತೆ. ಒಂದು ಸೊಲ್ಯೂಷನ್ ಅಂತ ಇದೆ, ಮೀಡಿಯಾ ಅಂತ ಬರುತ್ತೆ. ಅದನ್ನ ತಗೊಂಡು ಏನ್ ಮಾಡ್ತಾರೆ, ನೀವು ಯಾವ ಪ್ಲಾಂಟಿಗೆ ಬೇಕಾಗಿರೋಂಥ ಜೀನ್ ಅನ್ನ ಇನ್ಸರ್ಟ್ ಮಾಡ್ಬೇಕಲ್ವಾ, ಆ ಪ್ಲಾಂಟ್ ಅನ್ನ ನಾವು ಸ್ವಲ್ಪ ಊಂಡ್ ಮಾಡ್ಬೇಕು, ಗಾಯ ಮಾಡ್ಬೇಕು. ಗಾಯ ಮಾಡಾದ್ಮೇಲೆ ಈ ತರ ಇಲ್ಲಿ ಸೆಲ್ಗಳು ಕಾಣಿಸ್ತಾ ಇರುತ್ತೆ. ಆ ಸೆಲ್ ಅನ್ನ ಐಸೋಲೇಟ್ ಮಾಡ್ತಾರೆ. ಓಕೆ, ಐಸೋಲೇಟ್ ಮಾಡಿದ್ಮೇಲೆ ಏನ್ ಮಾಡ್ತೀವಿ, ಯಾವ್ದು ಜೀನ್ ಆಫ್ ಇಂಟ್ರೆಸ್ಟ್ ಇದೆಯಲ್ಲ, ಆಲ್ರೆಡಿ ನಾವು ಕ್ಲೋನಿಂಗ್ ವೆಕ್ಟರ್ ಥ್ರೂ ಮತ್ತೆ ರಿಸ್ಟ್ರಿಕ್ಷನ್ ಎನ್ಸೈಮ್ ಮತ್ತೆ ಲೈಗೇಸ್ ಎನ್ಸೈಮ್ ಎಲ್ಲ ಯೂಸ್ ಮಾಡಿಕೊಂಡು ರೆಡಿ ಮಾಡಿರುವಂತ ಜೀನ್ ಅನ್ನ ಆಗ್ರೋಬ್ಯಾಕ್ಟೀರಿಯಂ ಟುಮಿಫಿಷಿಯನ್ಸ್ ಒಳಗಡೆಗೆ ಇನ್ಸರ್ಟ್ ಮಾಡ್ತೀವಿ, ಟ್ರಾನ್ಸ್ಫರ್ ಮಾಡ್ತೀವಿ. ಆ ಟ್ರಾನ್ಸ್ಫರ್ಡ್ ಆಗಿರೋ ಕ್ಲೋನ್ಡ್ ಬ್ಯಾಕ್ಟೀರಿಯಾ ಏನಿದೆ, ಮತ್ತೆ ಇದನ್ನ ಆ ಪೇಸ್ಟ್ ಅನ್ನ ಏನ್ ಮಾಡ್ತೀವಿ, ಸೊಲ್ಯೂಷನ್ ಅಲ್ಲಿ ರೆಡಿ ಮಾಡ್ಕೊಳ್ತೀವಿ. ಆ ಬ್ಯಾಕ್ಟೀರಿಯಲ್ ಸೊಲ್ಯೂಷನ್ ಅನ್ನ ಈ ಊಂಡ್ ಆಗಿರೋ ಜಾಗದಕ್ಕೆ ಪೇಸ್ಟ್ ಮಾಡಿದಾಗ ಏನಾಯ್ತು, ಈ ಬ್ಯಾಕ್ಟೀರಿಯಾ ಸೆಲ್ ಒಳಗಡೆಗೆ ಇನ್ಫೆಕ್ಟ್ ಆಗುತ್ತೆ. ಆಗ ನಾವು ಕಂಪ್ಲೀಟ್ ಆಗಿ ಡಿಸೈರ್ಡ್ ಜೀನ್ ಏನಿದೆ, ಫಾರ್ ಎಕ್ಸಾಂಪಲ್ BT ಕಾಟನ್ ಅಂತಾನೆ ಅನ್ಕೊಳ್ಳಿ. ಏನು ಚಿಕ್ಕದಾಗಿರುವಂತ ಒಂದು ಕೀಟ ಏನ್ ಮಾಡುತ್ತೆ, ಕಂಪ್ಲೀಟ್ ಪ್ಲಾಂಟ್ ಅನ್ನ ಕನ್ಸ್ಯೂಮ್ ಮಾಡ್ತಾ ಇರುತ್ತೆ, ಲೀಫ್ ನ. ಸೊ ಆ ಜೀನ್ ಅನ್ನ, ಆ ಪ್ಲಾಂಟ್ ಅನ್ನ ತುಂಬಾ ಸ್ಟ್ರಾಂಗ್ ಮಾಡ್ಬೇಕು. ಆ ಕೀಟನಾಶಕ ಅಪ್ಲೈ ಮಾಡಿದ್ರು ಕೀಟ ಹೋಗ್ತಾ ಇರ್ಲಿಲ್ಲ ಅಲ್ವಾ. ಹಾಗಾಗಿ ಈ ಪ್ಲಾಂಟ್ಸ್ ಅನ್ನ ಏನ್ ಮಾಡ್ಬೇಕು, ಸ್ಟ್ರಾಂಗ್ ಮಾಡೋ ಜೀನ್ ಅನ್ನ ಬ್ಯಾಕ್ಟೀರಿಯಾ ಒಳಗಡೆ ಇನ್ಸರ್ಟ್ ಮಾಡಿ ಕಂಪ್ಲೀಟ್ ಪ್ಲಾಂಟ್ಸ್ ಏನಾಗುತ್ತೆ, ಕಂಪ್ಲೀಟ್ ಆಗಿ ರೆಸಿಸ್ಟೆಂಟ್ ಆಗುತ್ತೆ, ಸ್ಟ್ರಾಂಗ್ ಆಗುತ್ತೆ. ಯಾವ್ದ್ರ ಅಗೇನ್ಸ್ಟ್ ಆಗಿ ಸ್ಟ್ರಾಂಗ್ ಆಗುತ್ತೆ? ಸೆ ಫಾರ್ ಎಕ್ಸಾಂಪಲ್ BT ಅಂದ್ರೇನು, ಈ ಏಪಿಡ್ ಅಂತ ಇರುತ್ತಲ್ವಾ, ಕೀಟಗಳು ಇರುತ್ತಲ್ವಾ, ಕೀಟಗಳು ತಿಂದೇ ಇರೋ ಹಾಗೆ ಸ್ಟ್ರಾಂಗ್ ಆಗುತ್ತೆ. ಈವನ್ ತಿಂದ್ರೂ ಕೂಡ ಅದು ಬೇಗ ಮತ್ತೆ ಮಲ್ಟಿಪ್ಲೈ ಆಗೋದಿಲ್ಲ. ಸೊ ಆ ತರ ಜೀನ್ಸ್ ಅನ್ನ ಅಥವಾ ಬೇರೆ ಯಾವುದೇ ತರ ಜೀನ್ಸ್ ಅನ್ನು ಕೂಡ ಇದೇ ಪ್ರೊಸೀಜರ್ ಅಲ್ಲಿ ಮಾಡ್ತಾ ಹೋಗ್ತಾರೆ. ಓಕೆ, ಎಸ್. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಟ್ರೂ? Which of the following statement is true? BT in BT cotton indicates that it is genetically modified organism produced through biotechnology. ಇದನ್ನು ಕರೆಕ್ಟ್ ಆಗಿ ಓದಿ ಸೆಂಟೆನ್ಸ್ ನ. BT ಅಂದ್ರೆ BT cotton indicates that it is genetically modified organism ಪ್ರೊಡ್ಯೂಸ್ ಥ್ರೂ ಬಯೋಟೆಕ್ನಾಲಜಿ. ಇಲ್ಲಿ BT ಕಾಟನ್ ಅಂದ್ರೆ ಏನು? ಪ್ಲಾಂಟ್. ಇಟ್ಸ್ ನಾಟ್ ಆನ್ ಆರ್ಗ್ಯಾನಿಸಮ್ ಅಲ್ವಾ. ಅಫ್ಕೋರ್ಸ್ ನಾವು ಇದನ್ನ ಹೇಗೆ ರೆಡಿ ಮಾಡಿರೋದು? ಬಯೋಟೆಕ್ನಾಲಜಿ ಥ್ರೂನೇ ರೆಡಿ ಮಾಡಿದೀವಿ. ಆದ್ರೆ ಇಲ್ಲಿ ಏನ್ ಬರ್ದಿದ್ದಾರೆ, ಇನ್ಸ್ಟೆಡ್ ಆಫ್ ಪ್ಲಾಂಟ್ ಆರ್ಗ್ಯಾನಿಸಮ್ ಅಂತ ಹೇಳಿದ್ದಾರೆ. ಇಲ್ಲಿ ನಾವು ಏನ್ ಫೈಂಡ್ ಔಟ್ ಮಾಡ್ಬೇಕಾಗಿರೋದು, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಟ್ರೂ? ಕರೆಕ್ಟ್ ಅಂದ್ರೆ ಕರೆಕ್ಟ್ ಆಗಿರೋ ಸ್ಟೇಟ್ಮೆಂಟ್ ನ ಫಾಲೋ ಅಪ್ ಮಾಡಬೇಕು. ದೆನ್ somatic hybridization involves the fusion of two complete plant cells which carrying a desired genes ಅಂತ ಹೇಳಿದ್ದಾರೆ. Somatic hybridization involves the fusion of two complete plant cells. ಇಲ್ಲಿ ಕಂಪ್ಲೀಟ್ ಆಗಿರೋ ಯಾವುದೇ ಪ್ಲಾಂಟ್ ಸೆಲ್ಸ್ ಅಲ್ಲ, ಯಾವುದೇ ಸೆಲ್ಸ್ ಅನ್ನು ಕೂಡ ನಾವು ಇಲ್ಲಿ ಸೊಮ್ಯಾಟಿಕ್ ಹೈಬ್ರಿಡೈಸೇಷನ್ ಮೆಥಡ್ ಅಲ್ಲಿ ಫಾಲೋ ಅಪ್ ಮಾಡ್ಬೋದು. ವಿ ಕ್ಯಾನ್ ಆಲ್ಸೋ ಯೂಸ್ ಆನಿಮಲ್ ಸೆಲ್ಸ್ ಆಲ್ಸೋ. ಹಾಗಾಗಿ ದೇರ್ ಈಸ್ ನೋ ರಿಸ್ಟ್ರಿಕ್ಷನ್ ಫಾರ್ ಸೆಲ್ಸ್ ಹಿಯರ್.
ಹ್ಯೂಮನ್ ಸೆಲ್ಸ್ ಅನ್ನು ಕೂಡ ನಾವು ಯೂಸ್ ಮಾಡ್ಬೋದು. ಹಾಗಾಗಿ ಇಲ್ಲಿ ಬರೀ ಸೆಲ್ಸ್ ಅಂತ ಮಾತ್ರ ಯೂಸ್ ಮಾಡಿದ್ರೆ ಕರೆಕ್ಟ್ ಆಗ್ತಾ ಇತ್ತು ಸೆಂಟೆನ್ಸ್. ಬಟ್ ಇಲ್ಲಿ ಏನ್ ಮಾಡಿದ್ದಾರೆ, ಪ್ಲಾಂಟ್ ಅಂತ ಪರ್ಟಿಕ್ಯುಲರ್ ಆಗಿ ಹೇಳಿದ್ದಾರೆ. ಓಕೆ, ಅಗೇನ್ ದಿಸ್ ಇಸ್ ನಾಟ್ ಅ ಟ್ರೂ ಸೆಂಟೆನ್ಸ್. ದೆನ್ ಥರ್ಡ್ ಸೆಂಟೆನ್ಸ್ ಇಸ್ ದ anticoagulant hirudin is being produced from transgenic plant Brassica napus seeds. ಹಿರುಡಿನ್ ಅನ್ನೋದು ಒಂದು ಆಂಟಿಕೋಯಿಗ್ಲೆಂಟ್ ಏಜೆಂಟ್. ಆಂಟಿಕೋಯಿಗ್ಲೆಂಟ್ ಅಂದ್ರೆ ಏನು ಗೊತ್ತಿದೆಯಾ? ಈಗ ನಿಮ್ಮ ಬ್ಲಡ್ ಸ್ಯಾಂಪಲ್ಸ್ ನ ನೀವು ಹೋಗಿ ಬ್ಲಡ್ ಚೆಕಪ್ಗೆ ಕೊಟ್ಟು ಬರ್ತೀರಲ್ವಾ, ಅವ್ರೇನ್ ಮಾಡ್ತಾರೆ, ಬ್ಲಡ್ ಡ್ರಾ ಮಾಡ್ತಾರೆ. ಬ್ಲಡ್ ಡ್ರಾ ಮಾಡಿದ್ಮೇಲೆ ಅದೇನಾಗುತ್ತೆ, ಇಮ್ಮಿಡಿಯೇಟ್ ಆಗಿ ಒಂದು 3 to 4 ಸೆಕೆಂಡ್ಸ್ ಅಥವಾ 5 ಸೆಕೆಂಡ್ಸ್ ಅಲ್ಲಿ ಕ್ಲಾಟ್ ಆಗುತ್ತೆ. ಹಾಗೆ ಕ್ಲಾಟ್ ಆಗ್ಬಾರ್ದು ಅಂತ ಆದ್ರೆ ಅದಕ್ಕೆ ಏನ್ ಹಾಕ್ಬೇಕು, ಕ್ಲಾಟ್ ಆಗದೆ ಇರೋಂತರ ಒಂದು ಕೆಮಿಕಲ್ ನ ಹಾಕ್ಬೇಕು. ಅದನ್ನ ನಾವೇನ್ ಹೇಳ್ತೀವಿ, ಆಂಟಿಕೋಎಗ್ಯುಲೆಂಟ್ ಏಜೆಂಟ್ ಅಂತ ಹೇಳ್ತೀವಿ. ನಿಮ್ಮ ಬಾಡಿಯಲ್ಲೂ ಕೂಡ ಅದಿದೆ. ಹಾಗೇನೆ ಏನ್ ಮಾಡ್ತಾರೆ, ಸೊ ಅದನ್ನ ಕೆಮಿಕಲಿ ಕೂಡ ಪ್ರೊಡ್ಯೂಸ್ ಮಾಡ್ಬೋದು. ಜಸ್ಟ್ ಲೈಕ್ EDTA, ನೀವು ಕೆಮಿಸ್ಟ್ರಿಯಲ್ಲೆಲ್ಲ ನೋಡಿರ್ತೀರಲ್ವಾ, EDTA ಇರ್ಬೋದು ಅಥವಾ ಹೆಪಾರಿನ್ ಇರ್ಬೋದು, ಅವೆಲ್ಲ ಕೂಡ ಆಂಟಿಕೋಎಗ್ಯುಲೆಂಟ್ ಆಗಿ ವರ್ಕ್ ಮಾಡ್ತಾ ಇರುತ್ತೆ. ಅದ್ರ ಜೊತೆಗೆ ಈಗ ಡಿಮಾಂಡ್ ಜಾಸ್ತಿ ಇದೆ ಅಲ್ವಾ, ಡಿಮಾಂಡ್ ಜಾಸ್ತಿ ಇದ್ದಾಗ ನಾವು ಪ್ರೊಡಕ್ಷನ್ ಕೂಡ ಜಾಸ್ತಿ ಮಾಡಬೇಕು. ಹಾಗಾಗಿ ಆ ಒಂದು ಡಿಫ್ರೆನ್ಸ್ ನ ಮೀಟ್ ಮಾಡೋದಕ್ಕೆ ಏನ್ ಮಾಡಿದ್ರು, ಬಯೋಟೆಕ್ನಾಲಜಿ ಇಂಡಸ್ಟ್ರಿ ಏನ್ ಮಾಡುತ್ತೆ, ಬ್ರಾಸಿಕಾ ನ್ಯಾಪಸ್ ಅಂದ್ರೆ ಏನು ಗೊತ್ತಿದೆಯಾ? ಬ್ರಾಸಿಕಾ ಫ್ಯಾಮಿಲಿ, ಈ ನೀವು ಸಾಸಿವೆ ಬರುತ್ತಲ್ವಾ, ಸಾಸಿವೆ ಗಿಡದಲ್ಲಿ ಏನ್ ಮಾಡಿದ್ರು, ಹಿರುಡಿನ್ ಅನ್ನೋ ಒಂದು ಕಂಪೋನೆಂಟ್ ನ ಪ್ರೊಡಕ್ಷನ್ ಮಾಡಿದ್ರು. ಇದೇನ್ ಮಾಡುತ್ತೆ, ಇಟ್ ಆಕ್ಟ್ಸ್ ಲೈಕ್ ಎಕ್ಸಾಕ್ಟ್ಲಿ ಆಂಟಿಕೋಎಗ್ಯುಲೆಂಟ್. ಬ್ಲಡ್ ನ ಕ್ಲಾಟ್ ಆಗದೆ ಇರೋ ತರ ಅದು ಕಾಪಾಡ್ಕೊಳ್ತಾ ಹೋಗುತ್ತೆ. ಓಕೆ, ದಟ್ ಈಸ್ ಕರೆಕ್ಟ್ ಇನ್ ನೇಚರ್. ಇದು ಕರೆಕ್ಟ್ ಆಗಿದೆ. ಓಕೆನಾ? ಅದೇ ನೆಕ್ಸ್ಟ್ ಸೆಂಟೆನ್ಸ್ ಏನಿದೆ, ಫ್ಲೇವರ್ ಸಾವರ್ ವೆರೈಟಿ ಆಫ್ ಟೊಮ್ಯಾಟೊ ಹ್ಯಾಸ್ ಎನ್ಹ್ಯಾನ್ಸ್ಡ್ ದ ಪ್ರೊಡಕ್ಷನ್ ಆಫ್ ಇಥಿಲಿನ್ ವಿಚ್ ಇಂಪ್ರೂವ್ಸ್ ಇಟ್ಸ್ ಟೇಸ್ಟ್. ಈಗ ನೀವು ರೆಗ್ಯುಲರ್ ಆಗಿ ಸಂತೆಗಳಲ್ಲಿ ಅಥವಾ ಮಾರ್ಕೆಟಲ್ಲಿ ಹೋಗಿ ಟೊಮ್ಯಾಟೊ ತಗೊಂಡ್ ಬರ್ತೀರಲ್ವಾ, ಟೊಮ್ಯಾಟೊ ಟೇಸ್ಟ್ ಹೇಗಿರುತ್ತೆ? ರೈಟ್ ನಾವು ಬರುವಂತ ಟೊಮ್ಯಾಟೊಗಳ ಟೇಸ್ಟ್ ಏನಿರುತ್ತೆ, ತುಂಬಾ ಏನು ಟ್ಯಾಂಜಿ ಆಗಿರೋದಿಲ್ಲ. ಟ್ಯಾಂಜಿ ಅಂತಂದ್ರೆ ಏನು, ಹುಳಿಯಾಗಿರೋದಿಲ್ಲ. ಯಾವುದು ಮಾಡಿಫೈಡ್, ತುಂಬಾ ಹೈಬ್ರಿಡ್ ಆಗಿರುತ್ತಲ್ಲ, ದೊಡ್ಡ ಸೈಜಲ್ಲೂ ಇರುತ್ತೆ, ಬೇಗ ಹಾಳಾಗೋದಿಲ್ಲ. ಆ ತರ ಟೇಸ್ಟ್ ನ ಎನ್ಹ್ಯಾನ್ಸ್ ಮಾಡೋದಕ್ಕೂ ಅಥವಾ ಟೇಸ್ಟ್ ನ ಕಡಿಮೆ ಮಾಡುವಂತ ಮಾಡಿಫೈಡ್ ಟೊಮೆಟೊ ಪ್ಲಾಂಟ್ಸ್ಗಳು ಇದೆ. ಅವ್ರೇನ್ ಕೇಳ್ತಿದ್ದಾರೆ, ಫ್ಲೇವರ್ ಸಾವರ್ ವೆರೈಟಿ ಅನ್ನೋ ಒಂದು ಮಾಡಿಫೈಡ್ ಟೊಮ್ಯಾಟೊ ಪ್ಲಾಂಟ್ ಏನಿದೆ, ಇದನ್ನ ಏನಕ್ಕೆ ಪ್ರೊಡ್ಯೂಸ್ ಮಾಡಿದ್ದಾರೆ, ಫಾರ್ ದ ಪ್ರೊಡಕ್ಷನ್ ಆಫ್ ಇಥಿಲೀನ್ ವಿಚ್ ಇಂಪ್ರೂವ್ಸ್ ಇಟ್ಸ್ ಟೇಸ್ಟ್ ಅಲ್ವಾ. ಈಗ ರೈಟ್ ನಾವು ನಮ್ಗೆ ಸಿಗ್ತಾ ಇರುವಂತ ಟೊಮ್ಯಾಟೊಗಳೆಲ್ಲದೂ ಕೂಡ ಟೇಸ್ಟ್ಲೆಸ್. ನೀವು ಅದೇ ಹಳ್ಳಿ ಅಥವಾ ನಾಟಿ ಟೊಮ್ಯಾಟೊನ ತಗೊಂಡಾಗ ಕಂಪ್ಲೀಟ್ ಆಗಿ ಹುಳಿ ಇರುತ್ತೆ, ಅದು ಟೇಸ್ಟ್ ಇರೋದಿಲ್ಲ. ಈಗ ರೈಟ್ ನಾವು ಸಿಗ್ತಾ ಇರೋದು ಟೇಸ್ಟ್ ಇರೋದಿಲ್ಲ, ಬಟ್ ದೇ ಹ್ಯಾವ್ ಅ ಗುಡ್ ಕ್ವಾಂಟಿಟಿ ಕೂಡ ಚೆನ್ನಾಗಿದೆ. ಜೊತೆಗೆ ನಾವು ಶೆಲ್ಫ್ ಲೈಫ್ ಕೂಡ ಜಾಸ್ತಿ ಇದೆ ಕಂಪ್ಯಾರಿಟಿವ್ಲಿ ಒರಿಜಿನಲ್ ಟೊಮ್ಯಾಟೋಸ್. ಹಾಗಾಗಿ ಈ ಸ್ಟೇಟ್ಮೆಂಟ್ ಕೂಡ ರಾಂಗ್ ಇದೆ. ಓಕೆನಾ? ಇದು ಇಂಪ್ರೂವ್ ಟೇಸ್ಟ್ ಅಲ್ಲ, ಶೆಲ್ಫ್ ಲೈಫ್. ಶೆಲ್ಫ್ ಲೈಫ್ ಅಂದ್ರೆ ಏನು, ಈಗ ನೀವು ಒಂದು ವೀಕಲ್ ತಗೊಂಡ್ ಬಂದ್ರೆ ಒಂದು 15-20 ಡೇಸ್ ಆದ್ರೂ ಟೊಮ್ಯಾಟೊ ಕೊಳ್ತು ಹೋಗೋದಿಲ್ಲ ಅಥವಾ ಅದು ಬೇಗ ಹಾಳಾಗೋದಿಲ್ಲ. ಆ ತರ ವೆರೈಟಿ, ಅದನ್ನೇ ನಾವೇನ್ ಹೇಳ್ತೀವಿ, ಶೆಲ್ಫ್ ಲೈಫ್ ಆಫ್ ಅ ಟೊಮ್ಯಾಟೊ. ಇಲ್ಲೇನ್ ಮಾಡುತ್ತೆ, ಸ್ಕಿನ್ ನ ತುಂಬಾ ಹಾರ್ಡ್ ಮಾಡುತ್ತೆ, ಜೊತೆಗೆ ಬೇಗ ಸಾಫ್ಟ್ ಆಗೋದಿಲ್ಲ ಟೊಮ್ಯಾಟೋಸ್ದು. ಅದು ಒಂದು ಯಾವ ವೆರೈಟಿ ಕ್ಯಾರೆಕ್ಟರ್ಸ್, ಅದು ಫ್ಲೇವರ್ ಸಾವರ್ ವೆರೈಟಿ ಆಫ್ ಟೊಮ್ಯಾಟೋನ ಕ್ಯಾರೆಕ್ಟರ್. ಹಾಗಾಗಿ ಈ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಆಗಿರೋದಿಲ್ಲ, ಇವೆಲ್ಲ ಕೂಡ ರಾಂಗ್ ಆಗಿದೆ. ಹಾಗಾಗಿ ಕರೆಕ್ಟ್ ಆಗಿರೋ ಸ್ಟೇಟ್ಮೆಂಟ್ ಯಾವುದು, ದ ಆಂಟಿಕೋಎಗ್ಯುಲೆಂಟ್ ಹಿರುಡಿನ್ ಈಸ್ ಬೀಯಿಂಗ್ ಪ್ರೊಡ್ಯೂಸ್ಡ್ ಫ್ರಮ್ ಟ್ರಾನ್ಸ್ಜೆನಿಕ್ ಬ್ರಾಸಿಕಾ ನ್ಯಾಪಸ್ ಸೀಡ್ಸ್. ನೀವ್ ಯಾರೆಲ್ಲ ಸಾಸಿವೆ ಗಿಡ ನೋಡಿದೀರಾ? ನೋಡಿ, ಇಲ್ಲಿದೆ. ಅಷ್ಟು ಟೆಕ್ನಾಲಜಿ ಲಾರ್ಜ್ ಸ್ಕೇಲ್ ಅಲ್ಲಿ ಮಂತ್ ವೈಸ್ ಇಯರ್ ವೈಸ್ ಏನಾಗುತ್ತೆ, ಡೆವಲಪ್ ಆಗ್ತಾ ಇದೆ. ನಾವು
ಇನ್ಫಾರ್ಮೇಶನ್ನ ತಿಳಿದುಕೊಳ್ಳೋದ್ರಲ್ಲಿ ಲ್ಯಾಗ್ ಆಗಬಾರ್ದು. ಯಾವಾಗಲೂ ನಾವು ಇನ್ಫಾರ್ಮೇಶನ್ನ ಆದಷ್ಟು ತಿಳ್ಕೋಬೇಕು. ಯಾಕಂದ್ರೆ ನಮಗೆ ಗೊತ್ತಿರಬೇಕು ಅಲ್ವಾ, ದಟ್ ಈಸ್ ದ ಪರ್ಪಸ್ ಆಫ್ ಎಜುಕೇಶನ್. ನಾವೇನು ಎಜುಕೇಶನ್ ಮಾಡ್ತಿದೀವಲ್ವಾ ಇವಾಗ, ಅದ್ರನ್ನೇ ಏನಕ್ಕೆ ಮಾಡಬೇಕು? ಸುಮ್ಮನೆ ಹೋಗಿ ಬಂದು ಕೂತ್ಕೊಳ್ಳೋದಕ್ಕ ಇಲ್ಲ, ಏನೇನು ಆಗ್ತಿದೆ ಅಂತ ತಿಳ್ಕೊಳ್ಳೋದಕ್ಕೆ ತಾನೇ ನಾವು ಓದ್ತಾ ಇರೋದು. ಸೊ ಯು ಹ್ಯಾವ್ ಟು ಮೋರ್ ಕಾನ್ಸಂಟ್ರೇಟ್ ಆನ್ ಸೋ ಮಚ್ ಥಿಂಗ್ಸ್. ಸೊ ದಿಸ್ ಇಸ್ ಅ ಏನು ಬ್ರಾಸಿಕಾ ಪ್ಲಾಂಟ್. ಇಲ್ಲಿ ನೋಡಿ, ಇದು ಕಂಪ್ಲೀಟ್ ಆಗಿ ನೀವು ಏನು ಯೂಸ್ ಮಾಡ್ತಿರಲ್ಲ ಮನೆಗಳಲ್ಲಿ ಒಗ್ಗರಣೆಗೆ, ದಟ್ ಈಸ್ ಅ ಸಾಸಿವೆ. ಈ ಸಾಸಿವೆ ಯಾವುದೋ ರೆಗ್ಯುಲರ್ ಸಾಸಿವೆ ಇಲ್ಲ, ಬಯೋಟೆಕ್ನಾಲಜಿಕಲಿ ಮಾಡಿಫೈಡ್ ಬ್ರಾಸಿಕಾ ನ್ಯಾಪಸ್ ಪ್ಲಾಂಟ್. ಅದು ಒಂದು ಸ್ಪೀಶೀಸ್. ಇದರಲ್ಲಿ ಏನ್ ಮಾಡ್ತಾರೆ, ಜೀನನ್ನ ಮಾಡಿಫೈಡ್ ಮಾಡಿ, ಯಾವ ತರ ಜೀನನ್ನ ಮಾಡಿಫೈ ಮಾಡ್ತಾರೆ, ಹಿರುಡಿನ್ ಅನ್ನೋ ಕಂಪೋನೆಂಟ್ ಏನಿದೆ, ಹಿರುಡಿನ್, ಓಕೆ, ಈ ಕಂಪೋನೆಂಟ್ ಏನಿದೆ ಇದರ ಪ್ರೊಡಕ್ಷನ್ ಜಾಸ್ತಿ ಆಗ್ಬೇಕು. ಅದು ಫೈನಲಿ ಹೋಗಿ ಸೀಡ್ ಅಲ್ಲಿ ಅಕ್ಯುಮುಲೇಟ್ ಆಗ್ಬೇಕು. ಇಟ್ಸ್ ಅ ನ್ಯೂಟ್ರಿಯೆಂಟ್. ನ್ಯೂಟ್ರಿಯೆಂಟ್ ಅನ್ನ ಇನ್ಕ್ರೀಸ್ ಮಾಡ್ತಾ ಹೋಗ್ತಾರೆ. ಓಕೆ, ಎಸ್. ಯಾವ್ದ್ರ ನ್ಯೂಟ್ರಿಯೆಂಟ್ ಅನ್ನ ಇನ್ಕ್ರೀಸ್ ಮಾಡ್ತಾ ಹೋದ್ರು, ಸಾಸಿವೆ, ರ್ಯಾಪಸ್ ಸೀಡ್ಸ್ ಅಂತ ಕೂಡ ಹೇಳ್ಬೋದು ಇದಕ್ಕೆ. ಓಕೆ, ನ್ಯೂಟ್ರಿಷನ್ ವ್ಯಾಲ್ಯೂನ ಇನ್ಕ್ರೀಸ್ ಮಾಡ್ತಾ ಹೋಗ್ತಾರೆ. ಆ ನ್ಯೂಟ್ರಿಷನ್ ನ ಇನ್ಕ್ರೀಸ್ ಮಾಡೋ ಜೀನ್ ಅನ್ನ ಇನ್ಸರ್ಟ್ ಮಾಡಿದಾಗ ಪ್ಲಾಂಟ್ಸ್ ಅಲ್ಲಿ, ದಟ್ ಹಿರುಡಿನ್ ಕಂಪೋನೆಂಟ್ ಈಸ್ ಹೈಲಿ ಅಕ್ಯುಮುಲೇಟೆಡ್ ಇನ್ ದಿಸ್ ಸಾಸಿವೆ ಸೀಡ್. ಈ ಸಾಸಿವೆ ಏನಿದೆಯಲ್ಲ ಇದರಲ್ಲಿ ಕಂಪ್ಲೀಟ್ ಆಗಿ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ ಆಸ್ ಅ ನ್ಯೂಟ್ರಿಯೆಂಟ್. ಇದನ್ನ ಈಸಿಯಾಗಿ ನಾವು ಎಕ್ಸ್ಟ್ರಾಕ್ಟ್ ಮಾಡಿ ಫೈನಲ್ ಆಗಿ ಪೌಡರ್ ಫಾರ್ಮ್ ಅಲ್ಲಿ ಯೂಸ್ ಮಾಡಬಹುದು, ಅಥವಾ ಸೊಲ್ಯೂಷನ್ ಫಾರ್ಮ್ ಅಲ್ಲಿ ಕೂಡ ಅವೈಲೇಬಲ್ ಇದೆ. ಓಕೆನಾ? ಹೀಗೆ ಜೆನೆಟಿಕಲಿ ಮಾಡಿಫೈಡ್ ಪ್ಲಾಂಟ್ಸ್ ಅನ್ನ ರೆಡಿ ಮಾಡ್ತಾ ಹೋಗ್ತಾರೆ. ರೆಗ್ಯುಲರ್ ಆಗಿ ನಮ್ಗೆ ಗೊತ್ತಿಲ್ಲದೆ ಇರುವಂತ ಎಷ್ಟೋ ವಿಚಾರಗಳು ನಮ್ಮ ಸುತ್ತಮುತ್ತನೇ ಇರುತ್ತೆ, ಜಸ್ಟ್ ಲೈಕ್ ಅ ಬ್ರಾಸಿಕಾ. ಓಕೆ, ಎಸ್. The third question. The cultivation of BT cotton has been much in the news. What is BT stands for? ಅಲ್ವಾ, ಇಲ್ಲೇನ್ ಕೇಳಿದ್ದಾರೆ, BT cotton ಅಂತ ಹೇಳಿ ತುಂಬಾ ನ್ಯೂಸ್ ಅಲ್ಲಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ವಾಟ್ ಈಸ್ ಮೀನಿಂಗ್ ಆಫ್ BT ಅಂತ ಕೇಳ್ತಾ ಇರೋದು. B stand for what, T stand for what ಅಂತ ಹೇಳಿ. ಆಪ್ಷನ್ಸ್: barium treated cotton seeds, bigger thread variety of cotton with better tensile strength, produced by biotechnology using restriction enzymes and ligases. Last option: carrying an endotoxin gene from Bacillus thuringiensis. Yes, very good. It's a D. It's a Bacillus thuringiensis gene, otherwise bacteria, which carrying a endotoxin gene, that is CRY gene. ಅಲ್ವಾ? ಈ ಜೀನ್ ಅನ್ನ ಯೂಸ್ ಮಾಡಿಕೊಂಡು BT ಕಾಟನ್ ವೆರೈಟಿನ ಬ್ಯಾಸಿಲಸ್, BT ಅಂತಂದ್ರೆ ಏನು, ಬ್ಯಾಸಿಲಸ್ thuringiensis. It's a family name. Okay, it's a genus name, it's a species name, Bacillus and thuringiensis, that is BT. Okay, the right answer is D. Yes, ಇಲ್ಲಿ ಇದೆ ನೋಡಿ, ಈ ತರ ಕಾಟನ್ ಪ್ಲಾಂಟ್ಸ್ ಅಲ್ಲಿ ಫ್ಲವರ್ ಆಗುತ್ತಲ್ವಾ. ಎಸ್, ಎಸ್, ವೆರಿ ಗುಡ್, ವೆರಿ ಗುಡ್. ಆಪ್ಷನ್ ಡಿ. This is a BT or BT cotton variety of normal cotton. ಈ ಕಾಟನ್ ಫ್ಲವರ್ ಆಗೋಕ್ಕಿಂತ ಮುಂಚೆ ಏನ್ ಮಾಡುತ್ತೆ, ಈ ತರ ಇನ್ಸೆಕ್ಟ್ಸ್ ಏನಾಗುತ್ತೆ, ಕಂಪ್ಲೀಟ್ ಆಗಿ ಈ ಫ್ಲವರ್ ಆಗೋಕ್ಕಿಂತ ಮುಂಚೆನೆ ಇದು ಕನ್ಸ್ಯೂಮ್ ಮಾಡ್ತಾ ಹೋಗುತ್ತೆ. ಆಗ ಟೋಟಲ್ ಆಗಿ ಲಾಸ್ ಆಗುತ್ತಲ್ವಾ. ಆ ಲಾಸ್ ಅನ್ನ ಕಡಿಮೆ ಮಾಡ್ಬೇಕು ಅಂತಾನೆ ಏನ್ ಮಾಡಿದ್ರು, ಆ ಕ್ರೈ ಜೀನ್ ಅನ್ನ ಈ ಪ್ಲಾಂಟ್ಸ್ ಜೊತೆಗೆ ಇನ್ಸರ್ಟ್ ಮಾಡ್ತಾ ಹೋದ್ರು ಅಲ್ವಾ. ಕ್ರೈ ಜೀನ್ಸ್ ಎಲ್ಲಿ ಇನ್ಸರ್ಟ್ ಮಾಡಿದ್ರು, ಪ್ಲಾಂಟ್ಸ್ ಲೀಫ್ ಅಲ್ಲಿ ಮತ್ತೆ ಎಂಟೈರ್ ಪ್ಲಾಂಟ್ ಸರ್ಫೇಸಸ್ ಅಲ್ಲಿ. ಸರ್ಫೇಸ್ ಅಂದ್ರೆ ಏನು, ಆಲ್ರೆಡಿ ಒಳಗಡೆಗೆ ಪ್ಲಾಂಟ್ಸ್ ಅಲ್ಲಿ ಇಂಟಿಗ್ರೇಟ್ ಆಗಿರುತ್ತೆ, ಅಂದ್ರೆ ಏನು, ಆಲ್ರೆಡಿ ರೆಡಿ ಇರುತ್ತೆ ಮಿಕ್ಸ್. ಸೊ ಅದೇನ್ ಕನ್ಸ್ಯೂಮ್ ಮಾಡಿದ್ರು, ಇಲ್ಲೇನಾಗುತ್ತೆ, ಕ್ರೈ ಜೀನ್ ಅನ್ನೋದು ಯಾವಾಗ
ಇನ್ಸೆಕ್ಟ್ ಕನ್ಸ್ಯೂಮ್ ಮಾಡುತ್ತೆ, ಅಥವಾ ಈ ಈ ಹುಳುಗಳು ಈ ತರ ಎಲೆಗಳನ್ನ ತಿಂತ ಹೋಗುತ್ತೆ ಅಥವಾ ಹೂಗಳನ್ನ ತಿಂತ ಹೋಗುತ್ತೆ, ಆಗ ಈ ಕ್ರೈಜೀನ್ ಏನು ಅನ್ನೋದೇನಿದೆ ಅಲ್ಲಿ ಅದರ ಸ್ಟಮಕ್ ಒಳಗಡೆಗೆ ಆಕ್ಟಿವೇಟ್ ಆಗುತ್ತೆ. ಅಲ್ಲಿ ತನಕ ಕೂಡ ಆಕ್ಟಿವೇಟ್ ಆಗೋದಿಲ್ಲ. ನೋಡಿ, ಬಯೋಟೆಕ್ನಾಲಜಿಯಲ್ಲಿ ಈಗ ಅಕಸ್ಮಾತ್ ಆಕ್ಸಿಡೆಂಟಲಿ ನಾವು ಇದನ್ನ ಬೇರೆ ವಿಚಾರದಕ್ಕೆ ಯೂಸ್ ಮಾಡಿದ್ರು ಕೂಡ ನಮ್ಗೇನೂ ಆಗೋದಿಲ್ಲ. ಬಟ್ ಇಟ್ ಓನ್ಲಿ ಅಫೆಕ್ಟ್ಸ್ ಫಾರ್ ಇನ್ಸೆಕ್ಟ್ಗೆ ಮಾತ್ರ ಹಾರ್ಮ್ಫುಲ್ ಇದೆ. ಈ ಕ್ರೈಜೀನ್ ಅನ್ನೋದು ಇನ್ಸೆಕ್ಟಿನ ಇಂಟೆಸ್ಟೈನ್ ಹೋಗಿ ರೀಚ್ ಆದ್ಮೇಲೆ ಆಕ್ಟಿವೇಟ್ ಆಗುತ್ತೆ, ಫರ್ದರ್ ಇದನ್ನ ಕಿಲ್ ಮಾಡುತ್ತೆ. ಓಕೆನಾ? ದಟ್ ಈಸ್ ದ ಬ್ಯೂಟಿ ಆಫ್ ಕ್ರೈಜೀನ್ ವಿಚ್ ಈಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಬ್ಯಾಸಿಲಸ್ thuringiensis. Okay? Yes. Fourth question. A transgenic crop of the future golden rice has which of the following improved traits? Question artha aita? A transgenic crop of the future golden rice has which of the following improved traits? Traits andre enu illi? Character. ನೆನಪಿದೆಯಾ? ಫಸ್ಟ್ ಚಾಪ್ಟರ್ ಮಾಲಿಕ್ಯುಲರ್ ಇನ್ಹೆರಿಟೆನ್ಸ್ ಆಫ್ ದ ಜೆನೆಟಿಕ್ಸ್. ಎಸ್. ಟ್ರೇಟ್ಸ್ ಅಂದ್ರೆ ಏನು? ಆಪ್ಷನ್ ಡಿ, which is D, high vitamin A content. Exactly. Very good. Options are high lysine. Lysine ಅಂದ್ರೆ ಏನು? ಅಮೈನೋ ಆಸಿಡ್, ಎಸೆನ್ಷಿಯಲ್ ಅಮೈನೋ ಆಸಿಡ್ ಕಂಟೆಂಟ್. The second option, insect resistance. Third option, high protein content. The fourth one, high vitamin A content. Yes, exactly the right variety, right character which is present in golden rice is vitamin A. ಇದನ್ನ ಯಾಕೆ ಪ್ರೊಡ್ಯೂಸ್ ಮಾಡಿದ್ರು ಅನ್ನೋದನ್ನ ಒಂದು ಚಿಕ್ಕದಾಗಿ ಹೇಳ್ತೇನೆ. ದಿಸ್ ವೆರೈಟಿ ಇಸ್ ಡೆವಲಪ್ಡ್ ಬೈ ಜರ್ಮನ್ ಸೈಂಟಿಸ್ಟ್. ಇದನ್ನ ಈ ರೈಸ್ ವೆರೈಟಿ ಏನಿದೆಯಲ್ಲ ಅದನ್ನ ಯಾರು ಡೆವಲಪ್ ಮಾಡಿದ್ರು ಗೊತ್ತಾ? ಜರ್ಮನ್ ಸೈಂಟಿಸ್ಟ್. ಇನ್ 1999, ಆಲ್ಮೋಸ್ಟ್ ಆಲ್ 2000 ಅಲ್ಲಿ ಇದು ಅಪ್ರೂವಲ್ಗೆ ಬಂತು. ಎಲ್ಲಿ? ಇದನ್ನ ಇಂಡಿಯಾದಲ್ಲಿ ಅವೈಲೇಬಲ್ ಇಲ್ಲ. ಈ ಪ್ಲಾಂಟ್ ವೆರೈಟಿ ಏನಿದೆ ಇಂಡಿಯಾದಲ್ಲಿ ಅವೈಲೇಬಲ್ ಇಲ್ಲ. ದಿಸ್ ವೆರೈಟಿ ಇಸ್ ಡೆವಲಪ್ಡ್ ಬಿಕಾಸ್ ದ ಡೆಫಿಷಿಯನ್ಸಿ ಆಫ್ ವಿಟಮಿನ್ ಎ ಇನ್ ಚಿಲ್ಡ್ರನ್ಸ್ ಅಲ್ಲಿ ಆಲ್ಮೋಸ್ಟ್ ಆಲ್ ಡೆವಲಪಿಂಗ್ ನೇಷನ್, ಈಗ ಏನು ಅಭಿವೃದ್ಧಿ ಆಗ್ತಾ ಇರುವಂತ ದೇಶಗಳಲ್ಲಿ ಜೊತೆಗೆ ಅಭಿವೃದ್ಧಿ ಆಗಿರುವಂತ ದೇಶಗಳಲ್ಲಿ ಏನಾಗುತ್ತೆ, ಮಕ್ಕಳಲ್ಲಿ ವಿಟಮಿನ್ ಎ ಡೆಫಿಷಿಯನ್ಸಿ ಮ್ಯಾಕ್ಸಿಮಮ್ ಇತ್ತು ಆ ಟೈಮಲ್ಲಿ. ಅದನ್ನ ಏನ್ ಮಾಡಿದ್ರು, ಈಗ ಎಲ್ಲರ ಹತ್ರನೂ ವಿಟಮಿನ್ ಎ ತಗೊಳ್ಳುವಂತ ಕೆಪಾಸಿಟಿ ಇರೋದಿಲ್ಲ ಅಲ್ವಾ? ಸೊ ರೈಸ್ ಅನ್ನ ಎಲ್ಲರೂ ಕನ್ಸ್ಯೂಮ್ ಮಾಡ್ತಾರೆ. ಅದನ್ನ ರೈಸ್ ಜೊತೆಗೆ ಮಿಕ್ಸ್ಅಪ್ ಮಾಡಿದ್ರೆ ವಿಟಮಿನ್ ಎ ಕಂಟೆಂಟ್ ಅನ್ನ ಇನ್ಕ್ರೀಸ್ ಮಾಡೋ ಕೆಪಾಸಿಟಿ ಯಾವುದಕ್ಕಿದೆ? ಬೀಟಾ ಕ್ಯಾರೋಟೀನ್. ಇಟ್ಸ್ ಅ ಪ್ರಿಕರ್ಸರ್. ಇದಿದ್ರೆ ಮಾತ್ರ ಏನಾಗುತ್ತೆ, ವಿಟಮಿನ್ ಎ ಚೆನ್ನಾಗಿ ಪ್ರೊಡಕ್ಷನ್ ಆಗುತ್ತೆ. ಸೊ ಹಾಗಾಗಿ ಈ ಗೋಲ್ಡನ್ ಕಲರ್ ಬರೋ ಒಂದು ರೀಸನ್ ಏನು ಗೊತ್ತಾ? ಇಟ್ಸ್ ಅ ಬೀಟಾ ಕ್ಯಾರೋಟಿನ್. ನಿಮ್ಮ ಕ್ಯಾರೆಟ್ ಅಲ್ಲಿ ಕಲರ್ ಯಾವ್ದಿದೆ? ಆರೆಂಜ್. ಕ್ಯಾರೆಟ್ ಕಲರ್ ಆರೆಂಜ್ ಕಲರ್ ಇದೆ ಅಲ್ವಾ? ಅದು ಕೂಡ ಬೀಟಾ ಕ್ಯಾರೋಟಿನ್ ಇರುವಂತ ಕಂಪೋನೆಂಟ್ ಇರೋದ್ರಿಂದನೇ ಅದು ಅಷ್ಟು ಸ್ಟ್ರಾಂಗ್ ಆಗಿ ಆರೆಂಜ್ ಕಲರ್ ಇರುತ್ತೆ. ಸೊ ಇಲ್ಲೇನ್ ಮಾಡಿದ್ರು, ಬೀಟಾ ಕೆರೋಟಿನ್ ಕಂಪೋನೆಂಟ್ ಅನ್ನ ಥ್ರೂ ದ ಎನ್ಸೈಮ್ ಇಲ್ಲಿ ಪ್ರೊಡಕ್ಷನ್ ಮಾಡಿದ್ರು. ಹಾಗಾಗಿ ಇದನ್ನ ಗೋಲ್ಡನ್ ರೈಸ್ ಅಂತ ಹೇಳ್ತಾ ಹೋದ್ರು. ವಿಚ್ ಹ್ಯಾವ್ ದ ಹೈಯೆಸ್ಟ್ ಅಮೌಂಟ್ ಆಫ್ ವಿಟಮಿನ್ ಎ ಕಂಟೆಂಟ್ ವಿಚ್ ಕ್ಯಾನ್ ರೆಡ್ಯೂಸಸ್ ದ ಡೆಫಿಷಿಯನ್ಸಿ ಆಫ್ ವಿಟಮಿನ್ ಎ ಇನ್ ಚಿಲ್ಡ್ರನ್ಸ್. ಆ ಒಂದು ಇಂಟೆನ್ಷನ್ ಇಟ್ಕೊಂಡು, ಆ ಒಂದು ಒಳ್ಳೆ ಉದ್ದೇಶಕ್ಕಾಗಿ ಏನ್ ಮಾಡಿದ್ರು ಜರ್ಮನ್ ಸೈಂಟಿಸ್ಟ್, 2 ಸೈಂಟಿಸ್ಟ್ ಏನ್ ಮಾಡಿದ್ರು, ಇದನ್ನ ಡೆವಲಪ್ ಮಾಡಿದ್ರು. 1999 ಅಪ್ರೂವಲ್ ಏನೋ ಆಯ್ತು, ಬಟ್ ಇಟ್ಸ್ ನಾಟ್ ಅವೈಲೇಬಲ್ ಇನ್ ಇಂಡಿಯಾ. ಬಟ್ ಲೇಟರ್ ಆನ್ ಪೀರಿಯಡ್ ದಿಸ್ ವೆರೈಟಿ ಆಫ್ ರೈಸ್ ಈಸ್ ಗ್ರೋನ್ ಇನ್ ನ್ಯೂಜಿಲೆಂಡ್. ಇದನ್ನ ವೆರೈಟಿನ ಯಾವಾಗಿಂದ ಸ್ಟಾರ್ಟ್ ಮಾಡಿದ್ರು? ಆಫ್ಟರ್ 2000 ನಂತರ ಏನ್ ಮಾಡಿದ್ರು, ನ್ಯೂಜಿಲೆಂಡ್ ಅಲ್ಲಿ, ಫಿಲಿಪೈನ್ಸ್ ಅಲ್ಲಿ, ಅಂಡ್ ದೆನ್ USA, ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾದಲ್ಲಿ, ಕೆಲವೊಂದು ಆಸ್ಟ್ರೇಲಿಯಾ, ಈ ಕೆಲವೊಂದು ಭಾಗದಲ್ಲಿ ಮಾತ್ರ ಇದನ್ನ ಗ್ರೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಓಕೆನಾ? ಬಟ್ ದಿಸ್ ವೆರೈಟಿ ಆಫ್ ರೈಸ್ ಇಸ್ ನಾಟ್ ಅವೈಲೇಬಲ್ ಇನ್ ಇಂಡಿಯಾ. ಓಕೆ? ಎಸ್, ಇಟ್ಸ್ ಬಿಕಾಸ್ ಆಫ್ ವಿಟಮಿನ್ ಎ ಕಂಟೆಂಟ್. Next question.
approximately how many varieties of rice are there in India? ನಮಗೆ ಇಂಡಿಯಾ ಬಗ್ಗೆ ಗೊತ್ತಿರ್ಬೇಕಲ್ವಾ? ಎಷ್ಟು ವೆರೈಟಿ ಇದೆ? ಎಸ್, is giving answer A, 2000. Options, look at here, options 2000, 20,000, 2 lakh and 20 lakh. How many varieties are there? ಗೊತ್ತಿದೆಯಾ? No, it's not 2000. Okay. In entire India, there are 2 lakh varieties of rice in India. Okay, na? It's a C. 2 lakh. Yes. ಈಗ ಅಗ್ರಿಕಲ್ಚರಲ್ ಬ್ಯಾಂಕ್ ಅಲ್ಲಿ ನೀವು ಹೇಗೆ ರೆಗ್ಯುಲರ್ ಬ್ಯಾಂಕ್ ಇರುತ್ತಲ್ವಾ, ಅದಕ್ಕೆ ಅಗ್ರಿಕಲ್ಚರ್ ಸೀಡ್ ಬ್ಯಾಂಕ್ ಅಂತಾನೆ ಇರುತ್ತೆ. ಅಲ್ಲಿ ರಿಜಿಸ್ಟರ್ಡ್ ಆಗಿರೋ ವೆರೈಟಿ ಎಷ್ಟು ಗೊತ್ತಾ? 6000. 6000 ಅಷ್ಟೇನೆ ಏನಾಗಿದೆ, ರಿಜಿಸ್ಟರ್ಡ್ ವೆರೈಟಿ ನಮಗೆ ಗೊತ್ತಿದೆ. ಅದರ್ ದನ್ ದ್ಯಾಟ್ ನಮಗೆ ನಮ್ಮ ಎಂಟೈರ್ ಇಂಡಿಯಾದಲ್ಲಿ 2 lakh ವೆರೈಟೀಸ್ ಆಫ್ ರೈಸ್ ಆರ್ ದೇರ್. ನೋಡಿ, ನಾವು ರೈಸ್ಗೆ ಎಷ್ಟು ಡಿಪೆಂಡೆಂಟ್ ಅಂತ ಅಲ್ವಾ? ಹಾಗಾಗಿ ಇಷ್ಟು ವೆರೈಟಿ ಆಫ್ ರೈಸ್ ನಮ್ಮ ಇಂಡಿಯಾದಲ್ಲಿದೆ. ಬಟ್ ರಿಜಿಸ್ಟರ್ಡ್ ಆಗಿರೋಂಥದ್ದು, ಗೊತ್ತಿರೋಂಥದ್ದು, ನೀವು ಯಾವುದೇ ಟೈಮಲ್ಲಿ ಹೋಗಿ ಆ ಬ್ಯಾಂಕ್ ಇಂದ ಸೀಡನ್ನ ತಗೊಳ್ಳೋದಕ್ಕೆ ಪರ್ಮಿಷನ್ ಇರುವಂತ ವೆರೈಟೀಸ್ ಎಷ್ಟು? ಓನ್ಲಿ 6000. ಓಕೆ, ನೀವು ಮನ್ಸ್ ಮಾಡಿದ್ರೆ ನೀವು ಕೂಡ ಅದನ್ನ ಸ್ಟಾರ್ಟ್ ಮಾಡ್ಬೋದು. ಯಾವ್ದಿದೆ ವೆರೈಟಿ, ಎಲ್ಲಿದೆ, ಏನ್ ಕತೆ ಅಂತ ಹೇಳಿ ಅದಕ್ಕೆ ಆದ ಒಂದು ನೇಮಿಂಗ್ ಎಲ್ಲ ಇರುತ್ತೆ. ನೇಮ್ ಮಾಡಿ ನೀವು ಆ ಬ್ಯಾಂಕ್ ಅಲ್ಲಿ ರಿಜಿಸ್ಟರ್ ಮಾಡ್ಬೋದು. ಸೊ ದಿಸ್ ಇಸ್ ಆಲ್ಸೋ ನೀಡೆಡ್. ಯಾಕಂದ್ರೆ ಇದೆಲ್ಲ ಕೆಲವೊಂದೆಲ್ಲ ಇಷ್ಟು ವೆರೈಟಿ ಏನು ರೈಸ್ ವೆರೈಟೀಸ್ ಏನಿದೆ, ಯಾವುದೋ ಒಂದೆರಡು ವೆರೈಟಿ ತುಂಬಾ ಚೆನ್ನಾಗಾಗುತ್ತೆ ಅಂತ ಹೇಳಿ ಎಲ್ಲರೂ ಅದನ್ನೇ ಮಾಸ್ ಪ್ರೊಡಕ್ಷನ್ ಮಾಡ್ತಾ ಇರೋದು. ಹಾಗಾಗಿ ಈ ವೆರೈಟಿಗಳೆಲ್ಲ ಅಲ್ಲಲ್ಲಿಗೆ ಸ್ಟಾಪ್ ಆಗ್ತಾ ಇದೆ. ಓಕೆ, ಸೊ ನಿಯರ್ಲಿ 2 lakh. Yes. Then, what is the process by which crop plants are enriched with certain desirable nutrients? Certain desirable nutrients ನ ಇನ್ಸರ್ಟ್ ಮಾಡೋದಕ್ಕೆ ಕ್ರಾಪ್ ಪ್ಲಾಂಟ್ಸ್ ಅಲ್ಲಿ ಯಾವ ಪ್ರಾಸೆಸ್ ಅನ್ನ ಸೆಲೆಕ್ಟ್ ಮಾಡ್ತೀವಿ, ಯಾವ ಪ್ರಾಸೆಸ್ ಅನ್ನ ಫಾಲೋ ಅಪ್ ಮಾಡ್ತೀವಿ ಅಂತ ಕೇಳಿರೋದು. ಸೊ ಆಪ್ಷನ್ ಎ ಕ್ರಾಪ್ ಪ್ರೊಟೆಕ್ಷನ್, ಸೆಕೆಂಡ್ ಬಿ ಬ್ರೀಡಿಂಗ್, ಬಯೋ ಫೋರ್ಟಿಫಿಕೇಶನ್ ಅಂಡ್ ಬಯೋ ರೆಮಿಡೇಷನ್. ಈ ಆಪ್ಷನ್ ಅಲ್ಲಿ ಎಸ್, C, yes, exactly. That is biofortification. Biofortification ಅನ್ನೋದನ್ನ ಏನಕ್ಕೆ ಚೂಸ್ ಮಾಡ್ತಾ ಇದ್ದೀವಿ? ಬಯೋ ರೆಮಿಡೇಷನ್ ಅಂತಂದ್ರೆ ಟ್ರೀಟ್ಮೆಂಟ್, ಬೇಡದೇ ಇರೋದನ್ನ ಕಂಪ್ಲೀಟ್ ಆಗಿ ರಿಮೂವಲ್ ಮಾಡುವಂಥದ್ದು, ಅಥವಾ ಬೇಕಾಗಿರೋ ರೆಮಿಡಿ ಅಂದ್ರೇನು, ಸ್ಟಾಪ್ ಮಾಡುವಂಥದ್ದು. ಅದಕ್ಕೆ ಯಾವುದೋ ಒಂದು ವೂಂಡ್ ಆಗಿರುತ್ತೆ, ಅದನ್ನ ವೂಂಡನ್ನ ಹೀಲಿಂಗ್ ಮಾಡೋ ಕೆಪಾಸಿಟಿ ಇದಕ್ಕಿರುತ್ತೆ. ಹಾಗಾಗಿ ರೆಮಿಡಿ ಬಯೋ ರೆಮಿಡೇಷನ್. ಬ್ರೀಡಿಂಗ್ ಅಲ್ಲಿ ನಾವು ಅದನ್ನ ಮಾಡೋದಿಲ್ಲ. ಅಂಡ್ ದೆನ್ ಕ್ರಾಪ್ ಪ್ರೊಟೆಕ್ಷನ್ ಅಂತಂದ್ರೆ ಪ್ಯಾಥೋಜನ್ ಇಂದ ಪ್ರೊಟೆಕ್ಟ್ ಮಾಡುವಂಥದ್ದು. ಹಾಗಾಗಿ ಡಿಸೈರಬಲ್ ನ್ಯೂಟ್ರಿಷನ್ ಅಪ್ಲೈ ಮಾಡೋದಕ್ಕೆ ನಾವೇನ್ ಹೇಳ್ತೀವಿ? ಬಯೋ ಫೋರ್ಟಿಫಿಕೇಶನ್. ಎಕ್ಸಾಕ್ಟ್ಲಿ ದ ಸಿ ಇಸ್ ದ ಆನ್ಸರ್. ಏನು ಹಾಗಾದ್ರೆ ಬಯೋ ಫೋರ್ಟಿಫಿಕೇಶನ್? ಲೆಟ್ಸ್ ನೋ ವಾಟ್ ಈಸ್ ಫೋರ್ಟಿಫಿಕೇಶನ್. ಬಯೋ ಫೋರ್ಟಿಫಿಕೇಶನ್ ನೋಡೋಕ್ಕಿಂತ ಮುಂಚೆ ಫೋರ್ಟಿಫಿಕೇಶನ್ ಅಥವಾ ಫೋರ್ಟಿಫೈಡ್ ಅಂದ್ರೆ ಏನು? ಏನು ತುಂಬಾ ಆಡ್ಸ್ ಅಲ್ಲೆಲ್ಲ ನೋಡ್ತಿರಲ್ವಾ, ಫೋರ್ಟಿಫೈಡ್ ಕಂಪೋನೆಂಟ್ ಪ್ರೆಸೆಂಟ್ ಇನ್ ಸೋ ಮೆನಿ ಸೋ ಪ್ರೋಟೀನ್ ಪೌಡರ್, ಅಲ್ಲಿದೆ ಇಲ್ಲಿದೆ ಅಂತ ಹೇಳೆಲ್ಲ ತುಂಬಾ ಆಡ್ಸ್ಗಳು ಬರ್ತಾ ಹೋಗುತ್ತಲ್ವಾ. ಫೋರ್ಟಿಫೈಡ್ ಗ್ರೈನ್ಸ್ ಇದೆ, ಏನೋ ಯಾವ್ದಾದ್ರು ವೆರೈಟಿ ಎಲ್ಲ ಬರುತ್ತಲ್ಲ, ಯಾವ್ದು ಗೋಧಿ ಹಿಟ್ಟಿನ ಆಡ್ ಬರುತ್ತಲ್ವಾ, ಯಾವುದು ಚಕ್ಕಿ ಫ್ರೆಶ್ ಆಟ, ಫೋರ್ಟಿಫೈಡ್ ಗ್ರೈನ್ಸ್ ಅಲ್ವಾ. ಫೋರ್ಟಿಫೈಡ್ ಗ್ರೈನ್ಸ್ ಅಂದ್ರೆ ಏನು? ಆಲ್ರೆಡಿ ಸಿಂಪಲ್ ಆಗಿ ನಾವು ಗೋಧಿ ಹಿಟ್ಟು ಅಂತಾನೆ ತಗೊಳ್ಳೋಣ. ಗೋಧಿ ಹಿಟ್ಟನ್ನ ಬೆಳೆದಿರೋಂಥ ಪ್ಲಾಂಟ್ ಅಲ್ಲಿ ಹಾರ್ವೆಸ್ಟ್ ಮಾಡಾದ್ಮೇಲೆ ಅದಕ್ಕೆ ಏನ್ ಮಾಡ್ತಾರೆ, ಬೇಕಾಗಿರುವಂತ ಕಂಪೋನೆಂಟ್ಸ್ ನ ಹೊರಗಡೆಯಿಂದ ಅಪ್ಲೈ ಮಾಡ್ತಾರೆ. ಯಾವುದು
ಕ್ಯಾಲ್ಶಿಯಂ ಇರ್ಬೋದು, ಮ್ಯಾಗ್ನೀಷಿಯಂ ಇರ್ಬೋದು, ಜಿಂಕ್ ಇರ್ಬೋದು, ನ್ಯೂಟ್ರಿಯೆಂಟ್ಸ್ ಇರ್ಬೋದು, ವಿಟಾಮಿನ್ಸ್ ಇರ್ಬೋದು. ಓಕೆ, ಅದನ್ನೆಲ್ಲ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ, ಹಾಗೆ ಹೀಗೆ ಅಂತೆಲ್ಲ ಒಂದಷ್ಟು ಅಪ್ಲಿಕೇಶನ್ ಲೀಸ್ಟನ್ನ ಕೊಡ್ತಾರೆ. ಈ ಗೋಧಿ ಹಿಟ್ಟಿಗೆ ಇದನ್ನೆಲ್ಲ ಮಿಕ್ಸ್ ಮಾಡ್ತಾರೆ, ಆಮೇಲೆ ಪ್ರೋಸೆಸ್ ಮಾಡಿ ಅದು ಹಾಳಾಗಬಾರ್ದು ಅಂತೇಳಿ ಒಂದಷ್ಟು ಕೆಮಿಕಲ್ ಕಂಪೋನೆಂಟ್ಸ್, ಯಾವುದು ಪ್ರಿಸರ್ವೇಟಿವ್ಸ್ನ ಆ್ಯಡ್ ಮಾಡಿ ನಿಮಗೆ ಕೊಡ್ತಾರೆ 1 kg ಪ್ಯಾಕೆಟಲ್ಲಿ, 2 kg ಪ್ಯಾಕೆಟಲ್ಲಿ. ಸೊ ನೀವು ಖುಷಿಯಿಂದ ಅದನ್ನು ತೊಗೊಂಡು ಬರ್ತೀರಿ. ದಟ್ ಈಸ್ ಫೋರ್ಟಿಫೈ. ಓಕೆ, nutrients which are added during the process, that is fortified. Okay na? But in case of fortified, the nutrients are added during the development of the plant, not in the process. ಗೋಧಿ ಹಿಟ್ಟು ಮಾಡುವಾಗ ಕೆಮಿಕಲ್ ಕಂಪೋನೆಂಟ್ ಅಥವಾ ನ್ಯೂಟ್ರಿಯೆಂಟ್ಸ್ ಅನ್ನ ಆಡ್ ಮಾಡೋದಿಲ್ಲ, ಗ್ರೋ ಆಗುವಾಗ ನ್ಯೂಟ್ರಿಯೆಂಟ್ಸ್ ಅನ್ನ ಆಡ್ ಮಾಡ್ತಾರೆ. ದಟ್ ಈಸ್ ಜೆನೆಟಿಕಲಿ ಅದನ್ನೇನ್ ಮಾಡ್ತಾರೆ, ಮಾಡಿಫೈ ಮಾಡ್ತಾ ಹೋಗ್ತಾರೆ. ಸೊ ಈ ಎಲ್ಲಾ ಕಂಪೋನೆಂಟ್ಸ್ಗಳು ಒಂದೇ ಪ್ಲಾಂಟ್ ಅಲ್ಲಿ ಸಿಗೋ ತರ ಜೀನ್ಸ್ ನ ರೆಡಿ ಮಾಡ್ತಾರೆ. ದಟ್ ಈಸ್ ಬಯೋಫೋರ್ಟಿಫೈಡ್. ಓಕೆ, ಸೊ ನೀವು ಪೀ ಪ್ಲಾಂಟ್ಸ್ ನ, ಈ ಬಟಾಣಿ ಕಾಳುಗಳನ್ನ ತಗೊಂಡ್ ಬಂದ್ರೆ, ಸೇ ಫಾರ್ ಎಕ್ಸಾಂಪಲ್, ಅಲ್ಲಿ ಏನಾಗಿರುತ್ತೆ, ಆಲ್ರೆಡಿ ನ್ಯೂಟ್ರಿಯೆಂಟ್ ಡೆಫಿಷಿಯನ್ಸಿ ಇರೋದಿಲ್ಲ, ಯಾಕಂದ್ರೆ ಜೀನನ್ನ ಅದೇ ತರ ರೆಡಿ ಮಾಡಿರ್ತಾರೆ ಎನ್ರಿಚ್ ಆಗಿ ಗ್ರೋ ಆಗೋ ಹಾಗೆ. ದಟ್ ಈಸ್ ಅ biofortification. Okay, yes. Then which of the following is a variety of brassica that is resistant to white rust? ವೈಟ್ ರಸ್ಟ್ ಅನ್ನೋದು ಒಂದು ಡಿಸೀಸ್, ಫಂಗೈಯಿಂದ ಬರುವಂತ ಡಿಸೀಸ್. ಇಲ್ಲಿ ನೋಡಿ, ಈ ತರ ಪ್ಯಾಚ್ ಅಲ್ವಾ. ಬ್ರಾಸಿಕಾ ಅಂದ್ರೇನು, ನಿಮ್ಮ ಮೂಲಂಗಿ ಇರ್ಬೋದು, ಅಥವಾ ಎಲೆಕೋಸ್ ತರ್ತಿರಲ್ಲ, ಯಾವುದು, ಏನ್ ಹೇಳ್ತೀರಾ ಅದಕ್ಕೆ, ಗೋಬಿ ಎಲ್ಲ ತಿನ್ಕೊಳ್ತಿರಲ್ವಾ. ಸೊ ದಟ್ ಈಸ್ ಅ ವೆರೈಟಿ. ಸೊ ಅಲ್ಲಿ ಬ್ರಾಸಿಕಾ ಅಥವಾ ನಿಮ್ಮ ಸಾಸಿವೆ, ಇದೆಲ್ಲ ವೆರೈಟಿ ಆಫ್ ಪ್ಲಾಂಟ್ ಸ್ಪೀಶೀಸ್ ಯಾವ ಫ್ಯಾಮಿಲಿಯಲ್ಲಿ ಬರುತ್ತೆ, ಬ್ರಾಸಿಕೇಸಿಯೇ ಫ್ಯಾಮಿಲಿಯಲ್ಲಿ ಬರುತ್ತೆ. ಅದಕ್ಕೆ ಕೆಲವೊಂದು ರೋಗ ಬರುವಂತದ್ದು ಇದೆ, ಅದಿದ್ರೆ ನಮ್ಮ ಕ್ರಾಪ್ ಪ್ರೊಡಕ್ಷನ್ ಏನಾಗುತ್ತೆ, ಲಾಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ಅದ್ರ ಅಗೇನ್ಸ್ಟ್ ಆಗಿ ರೆಸಿಸ್ಟೆಂಟ್ ವೆರೈಟಿ ಆಫ್ ಪ್ಲಾಂಟ್ ನ, ಬ್ರಾಸಿಕಾ ಪ್ಲಾಂಟ್ಸ್ ನ ರೆಡಿ ಮಾಡಿದ್ರು. ಅದು ಯಾವುದು ಅಂತ ಕೇಳಿದ್ದಾರೆ. ಅದಕ್ಕೆ ಕೆಲವೊಂದೆಲ್ಲ ನೇಮಿಂಗ್ಸ್ ಇದೆ. ವಿಚ್ ಇಸ್ ದ ವೆರೈಟಿ: ಹಿಮಗಿರಿ ವೆರೈಟಿ, ಪೂಸಾ ಕಮಲ್ ವೆರೈಟಿ, ಪೂಸಾ ಸ್ವರ್ಣಿಮ್ ವೆರೈಟಿ, ಅಥವಾ ಕರಣ್ ರಾಯ್ ಅಂತ ಕೂಡ ಹೇಳ್ತಾರೆ. ರಾಯ್ ಅಂತಂದ್ರೇನು, ಸಾಸಿವೆ. ಓಕೆನಾ, ಬ್ರಾಸಿಕಾ ಹೀಗೆ ಕಾಣಿಸುತ್ತೆ. ಈ ತರ ರೋಗ ಬಂದ್ರೆ ಕಂಪ್ಲೀಟ್ ಆಗಿ ಒಳ್ಳೆ ಪ್ರಾಡಕ್ಟ್ ನಮಗೆ ಸಿಗೋದಿಲ್ಲ. ದೆನ್ ಪೂಸಾ ಸದಾಬಹಾರ್, ಇದು ಕೂಡ 4 ವೆರೈಟಿಯಲ್ಲಿ ವೈಟ್ ರಸ್ಟ್ಗೆ ರೆಸಿಸ್ಟೆಂಟ್ ಆಗಿರುವಂತ ಪ್ಲಾಂಟ್ ವೆರೈಟಿ ಯಾವುದು ಅಂತ ಕೇಳಿದ್ದಾರೆ. ಸೊ ಎನಿವನ್ ಹೇಳ್ತೀರಾ? Yes, I will only tell. That is Pusa Swarnim or Karan Rai. This is the answer. ಯಾವುದಕ್ಕೆ ರೆಸಿಸ್ಟೆಂಟ್ ವೆರೈಟಿ ಇದು? ವೈಟ್ ರಸ್ಟಿಗೆ ಇನ್ ಬ್ರಾಸಿಕಾ ಫ್ಯಾಮಿಲಿ. ಓಕೆನಾ? I will give another table here. Write down in your notebook. This is very important for your almost all MCQ as well as KCET, which is ಹಿಮಗಿರಿ ವೆರೈಟಿ ಯಾವ್ದ್ರ ಅಗೇನ್ಸ್ಟ್ ಆಗಿ, ಯಾವ ಡಿಸೀಸ್ ಅಗೇನ್ಸ್ಟ್ ಆಗಿ ರೆಡಿ ಮಾಡಿರುವಂಥದ್ದು? ಹಿಲ್ ಬಂಟ್ ಆಫ್ ಬ್ರಾಸಿಕಾ. ಓಕೆ, ಪೂಸಾ ಸ್ವರ್ಣಿಮ್, ದಟ್ ಈಸ್ ವೈಟ್ ರಸ್ಟ್. ಪೂಸಾ ಸುಭ್ರಾ, ದಟ್ಸ್ ಅ ಬ್ಲ್ಯಾಕ್ ರಾಟ್. ಪೂಸಾ ಸದಾಬಹಾರ್, ಲೀಫ್ ಕರ್ಲ್ ಇನ್ ಬ್ರಾಸಿಕಾ. ಇದನ್ನ ಕರೆಕ್ಟ್ ಆಗಿ ನೋಟ್ ಡೌನ್ ಮಾಡ್ಕೊಳ್ಳಿ. ಓಕೆ, yes, okay, write down here. I will give 2 minutes. Himagiri, hill bunt, Pusa Swarnim, white rust, Pusa Subha, black rot, Pusa Sadabahar, leaf curl.
Shall I move? Okay, thank you. I will move on. Yes. In 1990, the first clinical gene therapy was administered to a 4-year-old girl with enzyme deficiency of what ಅಂತ ಕೇಳಿದ್ದಾರೆ. ಆಪ್ಷನ್ adenosine deaminase, tyrosine oxidase, monoamine oxidase, glutamate dehydrogenase. ಫಸ್ಟ್ ಜೀನ್ ಥೆರಪಿನ ಇಂಟ್ರೊಡ್ಯೂಸ್ ಮಾಡಿದ್ದು ಒಂದು 4-year ಚೈಲ್ಡ್ಗೆ. ಕಂಪ್ಲೀಟ್ ಆಗಿ ಶಿ ಈಸ್ ಅ ಇಮ್ಯುನೋ ಡಿಫಿಷಿಯಂಟ್ ಚೈಲ್ಡ್. ಯಾಕಂತಂದ್ರೆ ಒಂದು ಎನ್ಸೈಮ್ ರಿಕ್ವೈರ್ಮೆಂಟ್ ಇರುತ್ತೆ, ಸ್ಟ್ರಾಂಗ್ ಇಮ್ಯುನಿಟಿ ಇರಬೇಕು ಅಂತ ಆದ್ರೆ ಪರ್ಸನ್ ಅಲ್ಲಿ. ಆ ಎನ್ಸೈಮ್ ಲ್ಯಾಕ್ ಆಗಿರೋದ್ರಿಂದ ಶಿ ಇಸ್ ಅ 4-year ಗರ್ಲ್ ಚೈಲ್ಡ್. ಓಕೆನಾ? ಹಾಗಾಗಿ ಕಂಪ್ಲೀಟ್ ಆಗಿ ಏನೇ ಇನ್ಫೆಕ್ಷನ್ ಆದ್ರೂ ಕೂಡ ಶಿ ಇಸ್ ನಾಟ್ ಹ್ಯಾವ್ ದ ಕೆಪಾಸಿಟಿ ಟು ರೆಸಿಸ್ಟ್ ದ್ಯಾಟ್. ಯಾವುದೇ ಒಂದು ಚಿಕ್ಕ ವೈರಸ್ ಬಂದು ಶೀತ, ಫೀವರ್ ಏನೇ ಬಂದರೂ ಕೂಡ ಅದನ್ನ ತಡ್ಕೊಳ್ಳುವಂಥ ಕೆಪಾಸಿಟಿ ಆ ಡಿಫಿಷಿಯಂಟ್ ಬೇಬೀಸ್ ಅಲ್ಲಿ ಇರೋದ್ರಿಲ್ಲ. ಹಾಗಾಗಿ ಏನ್ ಮಾಡಿದ್ರು, ಥ್ರೂ ದ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಶನ್ ಆಸ್ ವೆಲ್ ಆಸ್ ಲಿಂಫೋಸೈಟ್ ಜೀನ್ ಮಿಕ್ಸ್ ಅಂಡ್ ಮ್ಯಾಚ್ ಕಾಂಬಿನೇಷನ್, ಒಂದು ಎನ್ಸೈಮ್ ಅನ್ನ ಥ್ರೂ ದ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಇಂದ ಅವಳಿಗೆ ಟ್ರೀಟ್ಮೆಂಟ್ ಕೊಡ್ತಾ ಬಂದ್ರು. ಯಾವುದು ಎನ್ಸೈಮ್ ಅದು ಯಾರಾದ್ರೂ ಹೇಳ್ಬೋದಾ? It's a adenosine deaminase enzyme, that is ADA. She is a name, her name is Ashanti De Silva. She is the first baby, otherwise first lady who was treated with gene therapy with a ADA adenosine deaminase enzyme ಟ್ರೀಟ್ಮೆಂಟ್. ಈ ಟ್ರೀಟ್ಮೆಂಟ್ ಅನ್ನು ಹೇಗೆ ಮಾಡಿದ್ರು, ಸಿಂಪಲ್ ಆಗಿ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡಿದ್ರು. ಆ ಬ್ಲಡ್ ಅಲ್ಲಿ ಒಳಗಡೆಗೆ ಏನಿತ್ತು, ಲಿಂಫೋಸೈಟ್ ಅಲ್ಲಿ ಟ್ರಾನ್ಸ್ಜೆನಿಕ್ ಜೀನ್ ಇತ್ತು. ಟ್ರಾನ್ಸ್ಜೆನಿಕ್ ಜೀನ್ ಅಂದ್ರೆ ಯಾವುದು, ಅಡಿನೋಸಿನ್ ಡಿಅಮಿನೇಸ್ ಜೀನ್ ಏನಿದೆ, ಕರೆಕ್ಟ್ ಆಗಿ ಪ್ರೊಡ್ಯೂಸ್ ಆಗುವಂತ ಎನ್ಸೈಮ್ ಅನ್ನ, ರೆಡಿ ಇರುವಂತ ಜೀನ್ ಅನ್ನ ಈ ಲಿಂಫೋಸೈಟ್ ಅಲ್ಲಿ ಇನ್ಸರ್ಟ್ ಮಾಡಿ ಇದನ್ನ ಪ್ರೊಡಕ್ಷನ್ ಮಾಡಿದ್ರು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಶನ್ ಅಲ್ಲಿ. ಫೈನಲಿ ಅಲ್ಲಿಂದ ಬಂದಿರುವಂತ ಬ್ಲಡ್ ಅನ್ನ ಈ ಬೇಬಿಗೆ ಕಂಪ್ಲೀಟ್ ಆಗಿ ಟ್ರಾನ್ಸ್ಫ್ಯೂಸ್ ಮಾಡ್ತಾ ಹೋದ್ರು, ಅಂದ್ರೆ ಬ್ಲಡ್ ಟ್ರಾನ್ಸ್ಫರ್ ಮಾಡ್ತಾ ಹೋದ್ರು. ದಟ್ ಈಸ್ ಅ ಜೀನ್ ಥೆರಪಿ. ಓಕೆ, ಸೊ ಯಾವುದು ಹಾಗಾದ್ರೆ ಕರೆಕ್ಟ್ ಆಗಿರೋ ಆನ್ಸರ್ ಯಾವುದು? ಅಡಿನೋಸಿನ್ ಡಿಅಮಿನೇಸ್. ಎಸ್. ಸೊ ಈ ಕೇಸನ್ನ ಅಶಾಂತಿ ಡಿಸಿಲ್ವಾ ಕೇಸ್ ಅಂತಾನೆ ಹೇಳ್ತಾರೆ. ಹಾಗಾಗಿ ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್. ಚೂಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್ಸ್. ಫಸ್ಟ್, IARI has released a mustard variety rich in vitamin C. Okay. Indian Agriculture Research Institute, which released a mustard plant variety that have a vitamin C rich component. ಇದು ಕರೆಕ್ಟ್ ಆಗಿದೆಯಾ ನೋಡ್ಬೇಕು. ದೆನ್ ಪೂಸಾ ಸ್ವಾಮಿನಿ ವೆರೈಟಿ ಆಫ್ ಓಕ್ರಾ. ಓಕ್ರಾ ಅಂತಂದ್ರೇನು? ಬೆಂಡೆಕಾಯಿ. ಓಕೆ, is resistant to aphids. Then third is hairness of leaves provides resistant to insect pest. ಓಕೆನಾ? ನಾನು ಹೇಳ್ತೀನಿ. ಅಗ್ರಿಕಲ್ಚರ್ ಅಕೌಂಟ್ಸ್ ಫಾರ್ ಅಪ್ರಾಕ್ಸಿಮೇಟ್ಲಿ 33% ಆಫ್ ಇಂಡಿಯಾಸ್ GDP and employs nearly 62% of the population. ಸೊ ಇಲ್ಲಿ ಫಸ್ಟ್ ಅಂಡ್ ಸೆಕೆಂಡ್ ಆಪ್ಷನ್ ಅಲ್ಲಿ IARI ಹ್ಯಾಸ್ ರಿಲೀಸ್ಡ್ ಮಸ್ಟರ್ಡ್ ವೆರೈಟಿ. ಮಸ್ಟರ್ಡ್ ವೆರೈಟಿ ಏನೋ ರಿಲೀಸ್ ಮಾಡಿದ್ರು, ಬಟ್ ಇಟ್ಸ್ ನಾಟ್ ಫಾರ್ ವಿಟಾಮಿನ್ ಸಿ ರಿಚ್ನೆಸ್ ಇರುವಂತದ್ದಲ್ಲ. ಓಕೆ, ಇಟ್ಸ್ ಅ ರಾಂಗ್ ಸ್ಟೇಟ್ಮೆಂಟ್. ದೆನ್ ಪೂಸಾ ಸ್ವಾಮಿನಿ ವೆರೈಟಿ ಆಫ್ ಓಕ್ರಾ ಈಸ್ ರೆಸಿಸ್ಟೆಂಟ್ ಟು ಏಫಿಡ್. ಏಫಿಡ್ ಅಲ್ಲ. ಓಕೆ, ಆಕ್ಚುಲಿ ಇದು ಏನ್ ಮಾಡುತ್ತೆ, ಬ್ರಾಸಿಕಾ ಫ್ಯಾಮಿಲಿಗೆ ರಿಲೇಟ್ ಆಗಿರುವಂತದ್ದು, ಓಕ್ರಾಗೆ ರಿಲೇಟ್ ಆಗಿರೋದಲ್ಲ. ಓಕ್ರಾ ಅಂತ ಅಂದ್ರೇನು? ಬೆಂಡೆಕಾಯಿ. ಸೊ ಇದು ಕೂಡ ರಾಂಗ್ ಆಪ್ಷನ್ ಅಥವಾ ರಾಂಗ್ ಸ್ಟೇಟ್ಮೆಂಟ್. ದೆನ್ ಹೇರ್ನೆಸ್ ಆಫ್ ಲೀವ್ಸ್. ಹೇರ್ನೆಸ್ ಆಫ್ ದ ಲೀವ್ಸ್ ಅಂದ್ರೇನು?
ಈಗ ಸಿಂಪಲ್ ಆಗಿ ನೀವು ಲೀಫನ್ನ ಅಬ್ಸರ್ವ್ ಮಾಡಿದ್ರೆ ಚಿಕ್ಕದಾಗಿರುವಂತ ಸ್ಮಾಲ್ ಔಟ್ ಗ್ರೋತ್ ಇರುತ್ತೆ, ವೈಟ್ ಕಲರ್ ಚಿಕ್ಕದಾಗಿರುವಂತ ಹೇರ್ ಇರುತ್ತೆ. ಎಲ್ಲ ಲೀಫಲ್ಲೂ ಇರೋದಿಲ್ಲ, ಕೆಲವೊಂದು ಲೀಫಲ್ಲಿ ಮಾತ್ರ ಇರುತ್ತೆ. ಓಕೆ, ದಟ್ ಪ್ರೊವೈಡ್ಸ್ ರೆಸಿಸ್ಟೆಂಟ್ ಟು ಇನ್ಸೆಕ್ಟ್ ಪೆಸ್ಟ್. ಈಗ ಕಂಪ್ಲೀಟ್ ಆಗಿ ಇನ್ಸೆಕ್ಟ್ ತೋರಿಸಿದ್ನಲ್ವಾ, ಈ ತರ ಕೀಟಗಳು ಅದನ್ನ ಅಟ್ಯಾಕ್ ಮಾಡೋದನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡೋ ಒಂದು ಪರ್ಪಸ್ಗೆ ಏನ್ ಮಾಡುತ್ತೆ, ನ್ಯಾಚುರಲ್ ಡಿಫೆನ್ಸ್ ಮೆಕ್ಯಾನಿಸಮ್ನ ನೇಚರನ್ನೇ ಕೊಡ್ತಾ ಹೋಗುತ್ತೆ. ದಟ್ ಈಸ್ ಟ್ರೂ. ಹಾಗಾಗಿ ಇದು ಕರೆಕ್ಟ್ ಆಗಿರೋ ಸ್ಟೇಟ್ಮೆಂಟ್. ದೆನ್ ಫೋರ್ತ್ ಸ್ಟೇಟ್ಮೆಂಟ್ ಏನು, ಅಗ್ರಿಕಲ್ಚರ್ ಅಕೌಂಟ್ಸ್ ಫಾರ್, ಇಲ್ಲಿ ಸ್ವಲ್ಪ ಮ್ಯಾಥಮೆಟಿಕಲ್ ಅಥವಾ ಎಕನಾಮಿ ಬಂದಿದೆ. ಅಗ್ರಿಕಲ್ಚರ್ ಏನಿದೆ, ನಮ್ಮ ದೇಶ ಏನು, ಇಂಡಿಯಾ ಏನಿದೆ, ಅಗ್ರಿಕಲ್ಚರ್ ಮೋಸ್ಟ್ ಆಫ್ ದ ನಮ್ಮ GDP ಅಥವಾ ನಮ್ಮ ಹೋಲ್ ನಾವೆಲ್ಲ ಟ್ಯಾಕ್ಸ್ ಎಲ್ಲ ಕಟ್ತೀವಲ್ವಾ, ಆ ಟ್ಯಾಕ್ಸ್ ಇಂದ ನಮಗೆ ಒಂದಷ್ಟು ಇನ್ಕಮ್ ಬರುತ್ತೆ. ಆ ಟ್ಯಾಕ್ಸ್ ಜೊತೆಗೆ ನಮ್ಮ ಎಂಟೈರ್ ಇಂಡಿಯಾದ ಅಕೌಂಟ್ ಏನಿದೆ, ಅಗ್ರಿಕಲ್ಚರ್ ಇಂದ 33% ಅಷ್ಟು ಎಕನಾಮಿ ಇನ್ಕ್ರೀಸ್ ಆಗಿದೆ. ಜೊತೆಗೆ ಇಂಡಿಯಾದ GDP, ಓಕೆನಾ, ಡೆವಲಪ್ಮೆಂಟಲ್ ಪ್ರೋಗ್ರಾಮ್ ಅಲ್ಲಿ, ಡೆವಲಪ್ಮೆಂಟಲ್ ಫಂಡ್ ಅಲ್ಲಿ ನಮಗೆ 33% ಅಷ್ಟು ಅಗ್ರಿಕಲ್ಚರ್ ಇಂದ ಬರುತ್ತೆ. ಅದ್ರ ಜೊತೆಗೆ ಈ ಅಗ್ರಿಕಲ್ಚರ್ ಯೂಸ್ ಮಾಡೋದ್ರಿಂದ, ಅಗ್ರಿಕಲ್ಚರ್ನೇ ಬೇಸಿಸ್ ಆಗಿ ಇಟ್ಕೊಂಡಿರೋದ್ರಿಂದ ಏನಾಯ್ತು, 62% ಆಫ್ ಪಾಪ್ಯುಲೇಷನ್, ಜನಸಂಖ್ಯೆಗೆ ಉದ್ಯೋಗನೂ ಇದರಿಂದನೇ ಸಿಗ್ತಾ ಇದೆ ಅಲ್ವಾ. ಅದು ಈ ಸ್ಟೇಟ್ಮೆಂಟಿನ ಮೀನಿಂಗ್. ಹಾಗಾಗಿ ಈ ಎರಡು ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಸೊ ಇಲ್ಲಿ ಆಪ್ಷನ್ ನೋಡೋಣ, ಫಸ್ಟ್ ಅಂಡ್ ಸೆಕೆಂಡ್ ಇಟ್ಸ್ ಟೋಟಲಿ ರಾಂಗ್, 2 and 3 ಓಕೆ, ಒಂದು ರಾಂಗ್ ಇದೆ, ಒಂದು ರೈಟ್ ಇದೆ. ಸೊ ಆಪ್ಷನ್ ಸಿ ಇಸ್ ಅ ಕರೆಕ್ಟ್ ಒನ್. ಓಕೆನಾ? ಎಸ್. ಆಪ್ಷನ್ ಸಿ, ಎಸ್, ವೆರಿ ಗುಡ್. ಎಸ್. Read the following 4 statements. The first transgenic buffalo ಅಂದ್ರೇನು, ಎಮ್ಮೆ, ರೋಸಿ ಅಂತ ಹೇಳಿ ಅದಕ್ಕೆ ನೇಮ್ ಮಾಡಿದ್ರು. The first transgenic buffalo, her name is Rosie, produced milk that was human alpha lactal albumin enriched. ಈ ರೋಸಿ ಅನ್ನೋ ಒಂದು ಬಫೆಲೋದಲ್ಲಿ ಮಿಲ್ಕ್ ಪ್ರೊಡಕ್ಷನ್ ಕ್ವಾಲಿಟಿನ ಜಾಸ್ತಿ ಮಾಡಬೇಕು ಅಂತ ಹೇಳಿ, ಮತ್ತೆ ಅದರಲ್ಲಿ ಡಿಸೈರ್ಡ್ ಜೀನ್ ಏನು, ಹ್ಯೂಮನ್ ಆಲ್ಫಾ ಲ್ಯಾಕ್ಟಲ್ ಆಲ್ಬುಮಿನ್ ಕಂಪೋನೆಂಟ್ ಕೂಡ ಅದರಲ್ಲಿ ಇರಬೇಕು ಅಂತ ಹೇಳಿ ಅದನ್ನ ರೆಡಿ ಮಾಡಿದ್ರು. ಇದು ಹೌದಾ ಅನ್ನೋದು ಸ್ಟೇಟ್ಮೆಂಟ್. Then the second is, restriction enzymes are used in the isolation of DNA from other macromolecules. Other macromolecules ಅಂದ್ರೇನು, ಮ್ಯಾಕ್ರೋ ಅಂದ್ರೇನು, ಲಾರ್ಜ್ ಸೈಜ್. ಓಕೆ, ರಿಸ್ಟ್ರಿಕ್ಷನ್ ಎನ್ಸೈಮ್ಸ್ ನ ಯೂಸ್ ಮಾಡ್ತಾರ, ಇಟ್ಸ್ ಮಾಲಿಕ್ಯುಲರ್ ಸೀಸರ್ ಅಲ್ವಾ. ನೋಡಿ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆಯಾ ಅಂತ. 4 ಸ್ಟೇಟ್ಮೆಂಟ್ ಅಲ್ಲಿ ಯಾವುದು ಸರಿ ಇದೆ? ಡೌನ್ಸ್ಟ್ರೀಮ್ ಪ್ರೊಸೆಸಿಂಗ್ ಈಸ್ ಒನ್ ಆಫ್ ದ ಸ್ಟೆಪ್ಸ್ ಆಫ್ RDNA ಟೆಕ್ನಾಲಜಿ. RDNA ಟೆಕ್ನಾಲಜಿ ಅಂದ್ರೇನು, ರಿಕಾಂಬಿನೆಂಟ್ DNA ಟೆಕ್ನಾಲಜಿ. ಓಕೆ, ಡೌನ್ ಸ್ಟ್ರೀಮ್ ಅಂದ್ರೇನು, ಎಲ್ಲ ಮಾಡಿಫೈ ಎಲ್ಲ ಮಾಡಾದ್ಮೇಲೆ ಜೀನನ್ನ ಇನ್ಸರ್ಟ್ ಮಾಡ್ತಾರೆ ಬ್ಯಾಕ್ಟೀರಿಯಾ ಅಥವಾ ಡಿಸೈರ್ಡ್ ಪ್ಲಾಂಟ್ಸ್ ಅಲ್ಲಿ. ಅದಾದ್ಮೇಲಿಂದ ಅದನ್ನ ಪ್ರೊಡಕ್ಷನ್ ಮಾಸ್ ಸ್ಕೇಲ್ ಅಲ್ಲಿ, ಲಾರ್ಜ್ ಸ್ಕೇಲ್ ಅಲ್ಲಿ ಪ್ರೊಡ್ಯೂಸ್ ಮಾಡ್ಬೇಕಲ್ಲ, ಅದನ್ನ ನಾವೇನ್ ಹೇಳ್ತೀವಿ, ಡೌನ್ ಸ್ಟ್ರೀಮ್ ಪ್ರೊಸೆಸಿಂಗ್ ಅಂತ ಹೇಳ್ತೀವಿ. ಇದು ಹೌದಾ ಅಂತ ಕೇಳ್ತಿರೋದು. ದೆನ್ disarmed pathogen vectors are also used in the transfer of RDNA technology into the host. Okay, 4 statement ಅಲ್ಲಿ 2 statements have mistakes. They are already given that they have a mistakes in statement ಅಲ್ವಾ. ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ ನೋಡಿ, ಕ್ಲೂ ಕೊಟ್ಟಿದ್ದಾರೆ. 2 statements have mistakes. Which are they ಅಂತ ಕೇಳಿದ್ದಾರೆ. ಸೊ ಹೌ ಟ್ರಿಕಿ ಅಲ್ವಾ. ಸೊ ನೀವನ್ನ ಅದನ್ನ ಆಪ್ಷನ್ ನೋಡ್ಬೇಕು ಯಾವುದು ಕರೆಕ್ಟ್ ಆಗಿರೋದು ಅಂತ. ಎಸ್, ಆಲ್ರೆಡಿ ಆನ್ಸರ್ಡ್ ಆಪ್ಷನ್ ಡಿ.
Option D, which is that statement 1 and 2. Yes, 3 and 4 are actually the correct. ಡೌನ್ ಸ್ಟ್ರೀಮ್ ಪ್ರೊಸೆಸಿಂಗ್ ಅಲ್ಲಿ RDNA ಟೆಕ್ನಾಲಜಿಯಲ್ಲಿ ಮೇಜರ್ ಆಗಿ ಬರುತ್ತೆ. ಈವನ್ ಡಿಸ್ಆರ್ಮ್ಡ್ ಪ್ಯಾಥೋಜನ್ TI ಪ್ಲಾಸ್ಮಿಡ್ ಅಲ್ಲಿ ನಾವು ಅದನ್ನ ಯೂಸ್ ಮಾಡೋದಲ್ವಾ, ಬೇಡದೇ ಇರೋ ಜೀನ್ ಅನ್ನ ಕಟ್ ಮಾಡಿ ಅದನ್ನ RDNA ಟೆಕ್ನಾಲಜಿಗೆ ಯೂಸ್ ಮಾಡ್ಕೊಂಡಿದೀವಿ. ಹಾಗಾಗಿ 3 and 4 ಆರ್ ಟ್ರೂ, ಬಟ್ 1 and 2 ಆರ್ ಟೋಟಲಿ ರಾಂಗ್. ಇಟ್ಸ್ ಅ ಫಾಲ್ಸ್ ಸ್ಟೇಟ್ಮೆಂಟ್. ಯಾಕಂದ್ರೆ ರಿಸ್ಟ್ರಿಕ್ಷನ್ ಎನ್ಸೈಮ್ ಅನ್ನ ನಾವು ಸಿಂಪಲ್ ಆಗಿ ಐಸೋಲೇಷನ್ ಪರ್ಪಸ್ಗೆ ಯೂಸ್ ಮಾಡ್ಕೊಳ್ಳೋದಿಲ್ಲ. ಐಸೋಲೇಷನ್ನೇ ಬೇರೆ ಪಾರ್ಟ್, ಕಟಿಂಗೇ ಬೇರೆ ಪಾರ್ಟ್. ಓಕೆ, ಹಾಗೆ ಇವೆರಡು ಕೂಡ ಟ್ರಾನ್ಸ್ಜೆನಿಕ್ ಪ್ರೊಫೈಲ್ ರೋಸಿ ಮಿಲ್ಕ್ ಅಲ್ಲಿ ಹ್ಯೂಮನ್ ಆಲ್ಫಾ ಲ್ಯಾಕ್ಟಲ್ ಅಲ್ಬುಮಿನ್ ಅನ್ನೋ ಕಂಪೋನೆಂಟ್ ಇರೋದಿಲ್ಲ. ಹಾಗಾಗಿ ದ ಸ್ಟೇಟ್ಮೆಂಟ್ 1 and 2 is totally wrong. Yes, excellent. Okay. What is transgenic food crop that may solve the problem of night blindness in developing countries? ಟ್ರಾನ್ಸ್ಜೆನಿಕ್ ಫುಡ್ ಕ್ರಾಪ್ ಅನ್ನ ರೆಡಿ ಮಾಡಿದರೆ ಯಾವ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು? ವಿಟಮಿನ್ A ಡೆಫಿಷಿಯನ್ಸಿ ವಿಚ್ ಕಾಸಸ್ ನೈಟ್ ಬ್ಲೈಂಡ್ನೆಸ್, ಇರುಳುಗಣ್ಣು ರೋಗ, ಅದನ್ನ ಕಡಿಮೆ ಮಾಡುವಂಥದ್ದು ಎಸ್ಪೆಷಲಿ ಇನ್ ಡೆವಲಪಿಂಗ್ ಕಂಟ್ರೀಸ್. ಏನು ಡೆವಲಪಿಂಗ್ ಕಂಟ್ರೀಸ್ ಅಂದ್ರೆ ಏನು? ಬೆಳವಣಿಗೆ ಹೊಂದ್ತಾ ಇರುವಂತ ದೇಶ. ಆಪ್ಷನ್ A. ಎಸ್, ಎಕ್ಸಾಕ್ಟ್ಲಿ, ವೆರಿ ಗುಡ್. ಗೋಲ್ಡನ್ ರೈಸ್ ಅಲ್ವಾ? ಆಲ್ರೆಡಿ ನಾವು ಇದ್ರ ಬಗ್ಗೆ ಡಿಸ್ಕಸ್ ಮಾಡಾಯ್ತು. BT ಸೋಯಾಬೀನ್, ಫ್ಲೇವರ್ ಸೇವರ್ ಟೊಮ್ಯಾಟೊ, ಸ್ಟಾರ್ಲಿಂಕ್ ಮೇಸ್. ಓಕೆ, ಇವೆಲ್ಲ ಶೆಲ್ಫ್ ಲೈಫ್ ಮತ್ತೆ ನ್ಯೂಟ್ರಿಯೆಂಟ್ ಏನು ಸ್ಟಾರ್ಚ್ ಕಂಟೆಂಟ್ ನ ಹೆಲ್ಪ್ ಇನ್ಕ್ರೀಸ್ ಮಾಡುವಂತ ಕೆಲವೊಂದು ವೆರೈಟಿ ಇದೆ. ಇದು ಶೆಲ್ಫ್ ಲೈಫ್ ಇನ್ಕ್ರೀಸ್ ಮಾಡುವಂತ ವೆರೈಟಿ. ಹಾಗಾಗಿ ವಿಟಮಿನ್ ಎಗೆ ಎಸ್ಪೆಷಲಿ ಕಲರ್ ಬ್ಲೈಂಡ್ನೆಸ್, ಇರುಳುಗಣ್ಣು ರೋಗನ ನೈಟ್ ಬ್ಲೈಂಡ್ನೆಸ್, ಕಲರ್ ಬ್ಲೈಂಡ್ನೆಸ್ ಅಲ್ಲ, ನೈಟ್ ಬ್ಲೈಂಡ್ನೆಸ್ ನ ಕ್ಯೂರ್ ಮಾಡೋದಕ್ಕೆ ಗೋಲ್ಡನ್ ರೈಸ್ ವೆರೈಟಿನ ಇಂಟ್ರೊಡ್ಯೂಸ್ ಮಾಡಿ. Even though the majority of varieties of this rice are found in India, which variety of rice was patented by US company? Option Sharabati Sonara, Co 667, Basmati, Lerma Rosa. ಯಾವ ವೆರೈಟಿನ US ಕಂಪನಿ ಏನ್ ಮಾಡ್ತು? ಪೇಟೆಂಟ್ ಅನ್ನ ತಗೊಳ್ತು. ಎಲ್ಲಾ ನಾವು ಆಲ್ರೆಡಿ ನೋಡಿದೀವಲ್ವಾ, 2 ಲಕ್ಷ ವೆರೈಟಿ ಏನಿದೆ ನಮ್ಮ ಇಂಡಿಯಾದಲ್ಲಿ ರೈಸ್ ವೆರೈಟಿ ಇದೆ. ಅದರಲ್ಲಿ ಬಾಸ್ಮತಿ ರೈಸ್ನ US ಪೇಟೆಂಟ್ ತಗೊಳ್ತು. ಹಾಗಾಗಿ ಕರೆಕ್ಟ್ ಆಗಿರೋ ಆನ್ಸರ್ ಯಾವ್ದಿಲ್ಲ? ಸಿ. ಆಪ್ಷನ್ ಬಾಸ್ಮತಿ. ಎಸ್, ಸಿ, ಬಾಸ್ಮತಿ. ಇದ್ರ ಸ್ಟೋರಿ ಗೊತ್ತಿದ್ಯಾ? ಆಕ್ಚುಲಿ US ಪೇಟೆಂಟೆಡ್, ಇಂಡಿಯಾದಲ್ಲಿ ಏನಾಗ್ತಾ ಇತ್ತು, ಬಾಸ್ಮತಿ ರೈಸ್ ಅನ್ನೋದೇನಿದೆ ನಮ್ಮ ಓಲ್ಡನ್ ಡೇಸ್ ಇಂದನೂ ಕೂಡ ಬಾಸ್ಮತಿ ರೈಸ್ ಅನ್ನೋದು ನಮ್ಮ ಏನ್ಷಿಯಂಟ್ ಹಿಂದೂ ಏನು ಹಿಸ್ಟ್ರಿಯಲ್ಲಿ ಅವೈಲೇಬಲ್ ಇದೆ. US ಏನ್ ಮಾಡ್ತು, ಇದನ್ನ ಬ್ರೀಡಿಂಗ್ ಅಲ್ಲಿ, ಇದು ಲಾಂಗ್ ವೆರೈಟಿ ರೈಸ್ ಪ್ಲಾಂಟ್. ಓಕೆ, ಲಾಂಗ್ ವೆರೈಟಿ ರೈಸ್ ಪ್ಲಾಂಟ್ ಏನಿದೆ, ಪ್ಲಾಂಟ್ ಕ್ಯಾರೆಕ್ಟರ್ ಏನಿದೆ, ಲಾಂಗ್ ವೆರಿ ಟಾಲ್ ಪ್ಲಾಂಟ್ಸ್. ಇದನ್ನ ಏನ್ ಮಾಡುತ್ತೆ, ಇನ್ನೊಂದು ವೆರೈಟಿ ರೈಸ್ ಪ್ಲಾಂಟ್ಸ್ ಜೊತೆಗೆ US ಕಂಪನಿ, ಓಕೆ, US ಕಂಪನಿ ಏನ್ ಮಾಡುತ್ತೆ, ಗ್ರೀನ್ ಟೆಕ್ ಅನ್ನೋದು ಸಮಥಿಂಗ್ ಹಾಗೇನೋ ನೇಮ್ ಇದೆ, ಅದೇನ್ ಮಾಡುತ್ತೆ, ಬ್ರೀಡಿಂಗ್ ಮಾಡುತ್ತೆ. ಬ್ರೀಡಿಂಗ್ ಇನ್ ದ ಸೆನ್ಸ್ ಕಸಿ ಮಾಡುವಂಥದ್ದು. ಇದು ಸ್ಮಾಲ್ ವೆರೈಟಿ ಅಥವಾ ಡಾರ್ಫ್ ವೆರೈಟಿ. ಸೊ ಇವೆರಡನ್ನ ಕಂಬೈನ್ ಮಾಡಿ ಫೈನಲ್ ಆಗಿ ಒಂದು ಬಾಸ್ಮತಿನ ಗ್ರೋ ಮಾಡುತ್ತೆ, ವಿಚ್ ಈಸ್ ಅಗೇನ್ ಡಾರ್ಫ್ ವೆರೈಟಿ. ಇಲ್ಲೇನಾಗುತ್ತೆ, ಲಾಂಗ್ ರೈಸ್
ಕೂಡ ಇರುತ್ತೆ, ಆದ್ರೇನು ಇಷ್ಟು ಟಾಲ್ ಆಗಿರೋದಿಲ್ಲ ಕ್ಯಾರೆಕ್ಟರ್. ಇದು ಏನಾಗಿರುತ್ತೆ, ಚಿಕ್ಕದಾಗಿರುತ್ತೆ. ಡಾರ್ಫ್ ವೆರೈಟಿ ಆಫ್ ಬಾಸ್ಮತಿ ರೈಸ್ ಪ್ಲಾಂಟ್ ಅನ್ನ ಗ್ರೋ ಮಾಡುತ್ತೆ. ಇದನ್ನ ಏನ್ ಮಾಡ್ತು, US ಪೇಟೆಂಟ್ ತಗೊಳ್ತು. ಒರಿಜಿನಲ್ ಬಾಸ್ಮತಿ ರೈಸ್ ನ ಇಂಡಿಯಾದಲ್ಲೇ ಇದೆ, ಆದ್ರೆ ಅದನ್ನ ಜೆನೆಟಿಕಲಿ ಮಾಡಿಫೈ ಮಾಡ್ಕೊಂಡು ಕಸಿ ಮಾಡ್ಕೊಂಡು, ಇನ್ ದ ಸೆನ್ಸ್ ರಿಯಲ್ ಆಗಿ ಏನು ಆಕ್ಚುಯಲ್ ಆಗಿ ಕನ್ನಡದಲ್ಲಿ ಹೇಳೋದಾದ್ರೆ ಕಸಿ ಮಾಡಿ ಅದನ್ನ ಸಣ್ಣ ವೆರೈಟಿ ಡಾರ್ಫ್ ಕ್ಯಾರೆಕ್ಟರ್ನ ರೆಡಿ ಮಾಡಿ ಇದನ್ನ US ಪೇಟೆಂಟ್ ಆಗಿ ರೆಡಿ ಮಾಡ್ಕೊಳ್ಳುತ್ತೆ. ಆಗ ಇಂಡಿಯಾದವರಿಗೆ ಇದ್ರ ಬಗ್ಗೆ ಏನೂ ಇನ್ಫಾರ್ಮೇಶನ್ ಇರಲಿಲ್ಲ. ಸೊ ಅದೇನ್ ಮಾಡ್ತು, ಓಕೆ ಓಕೆ ಅಂತ ಹೇಳಿ ಅಪ್ರೂವಲ್ ಕೊಟ್ಟಿದೆ. ಬಟ್ ಆಫ್ಟರ್ ಸೋ ಮೆನಿ ಇಯರ್ಸ್ the information of all these plant varieties which was studied by scientists, ಎಲ್ಲ ಸೈಂಟಿಸ್ಟ್ಗಳು ಇದನ್ನ ಕಂಪ್ಲೀಟ್ ಆಗಿ ಸ್ಟಡಿ ಮಾಡಿದ್ಮೇಲೆ ಗೊತ್ತಾಗಿದ್ದು, ಕಂಪ್ಲೀಟ್ ಆಗಿ ಇದು ನಮ್ಮ ವೆರೈಟಿ, ಜೊತೆಗೆ ಈ ತರ ಎಲ್ಲ ಕಾಂಬಿನೇಷನ್ ಅಲ್ಲೇ ಕಂಪ್ಲೀಟ್ ಆಗಿ ನಮ್ಮಿಂದನೇ ಅದನ್ನ ಮಾಡಿಕೊಂಡು ಫೈನಲ್ ಆಗಿ ನಮ್ಮಿಂದನೇ US ಕಂಪ್ನಿ ಏನ್ ಮಾಡಿದೆ, ಪೇಟೆಂಟ್ ತಗೊಂಡಿದೆ ಅನ್ನೋದು ಫೈನಲ್ ಆಗಿ ಗೊತ್ತಾಗಿದ್ದು. ಈ ಪೇಟೆಂಟ್ ರೂಲ್ಸ್ ಏನಿದೆ ಅಲ್ವಾ, ಇದನ್ನ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅಂತ ಹೇಳ್ತೀವಿ. ಇದು ಆಕ್ಚುಲಿ ಇದನ್ನ US ಪೇಟೆಂಟ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಏನ್ ಮಾಡ್ಬೇಕು, ಅಪ್ರೂವಲ್ ತಗೊಳ್ಬೇಕು. ಯಾವ ದೇಶದಿಂದ ಇದನ್ನ ರೆಡಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವ್ರು ಅಪ್ರೂವಲ್ ಕೊಟ್ರೆ ಮಾತ್ರ ಮುಂದಕ್ಕೆ ಹೋಗ್ಬೇಕು. ಬಟ್ US ಏನ್ ಮಾಡುತ್ತೆ, ಅದನ್ನೆಲ್ಲ ಶ್ರಿಂಕ್ ಮಾಡುತ್ತೆ. ಇನ್ಫಾರ್ಮೇಶನ್ ಕಂಪ್ಲೀಟ್ ಆಗಿ ಅಂಡರ್ ಕವರೇಜ್, ಕಂಪ್ಲೀಟ್ ಆಗಿ ಏನು ತುಂಬಾ ಯಾರಿಗೂ ಗೊತ್ತಾಗದೇ ಇರೋ ತರ ಮಾಡೋದು ಅಂತ ಹೇಳ್ತಾರಲ್ಲ, ಆ ತರ ಮಾಡಿ ಫೈನಲ್ ಆಗಿ ಪ್ರೊಡಕ್ಷನ್ ಮಾಡಿ ಇದನ್ನು US ಪೇಟೆಂಟ್ ತಗೊಳುತ್ತೆ. ಪೇಟೆಂಟ್ ತಗೊಂಡ ಮೇಲೂ ಕೂಡ ಏನ್ ಮಾಡ್ಬೇಕು, ಅದರಲ್ಲಿ ಬಂದಿರುವಂತ ಇನ್ಕಮ್ ಏನಿದೆ ಒರಿಜಿನಲ್ ಪಾರ್ಟ್ನರ್ಗೆ, ಒರಿಜಿನಲ್ ವೆರೈಟಿ ಯಾವ್ದಿದೆ ಅದಕ್ಕೆ ಕೊಡ್ಬೇಕು, ಇಂಡಿಯಾಗೆ ಕೊಡ್ಬೇಕು. ಅಗೇನ್ ದೇ ಡಿಡಂಟ್ ಫಾಲೋ ಎನಿ ಸಚ್ ಕೈಂಡ್ ಆಫ್ ರೂಲ್ಸ್. ಹಾಗಾಗಿ US ಪೇಟೆಂಟ್ ಅಥವಾ ಪೇಟೆಂಟ್ ಅಂತ ಬಂದಾಗ ಈ ಇನ್ಫಾರ್ಮೇಶನ್ ನಿಮ್ಗೆ ಗೊತ್ತಿರಬೇಕು. ಸೊ ನಿಮ್ಗೆ ನೀವೇನೋ ಒಂದು ಫೈಂಡ್ ಔಟ್ ಮಾಡಿರ್ತೀರಿ, ಏನು ನಾಲೆಜ್ ಇಲ್ದೇನೆ ಎಲ್ಲದನ್ನು ನೀವು ಕೊಡಬಾರ್ದು. ದಟ್ ಈಸ್ ಅ ಪೇಟೆಂಟ್, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೂಲ್ಸ್. ಹಾಗಾಗಿ ಇದ್ರ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಆಗಿ ಅಟ್ಲೀಸ್ಟ್ ಒಂದು 70% ಅಲ್ಲದೆ ಇದ್ರು ಒಂದು 25% ಇನ್ಫಾರ್ಮೇಶನ್ ನಿಮ್ಮ ಹತ್ರ ಇರಬೇಕು. ಎಸ್. Flavor saver is transgenic variety of what? Cotton, rice, tomato, potato. Yes. It's tomato. Yes, very good. ಇಲ್ಲಿ ನೋಡಿ, ಟೊಮ್ಯಾಟೊ. ಎಸ್, ಎಕ್ಸಾಕ್ಟ್ಲಿ. ಇಲ್ಲಿ ಹೈಬ್ರಿಡ್ ವೆರೈಟಿ ಟೊಮ್ಯಾಟೊ ಶೆಲ್ಫ್ ಲೈಫ್ ಏನಾಗುತ್ತೆ, ಈ ಸ್ಕಿನ್ ಅಲ್ಲಿ ಒಂದು ಎನ್ಸೈಮ್ ಇರುತ್ತೆ. ಯಾವ್ದು, ಟೊಮ್ಯಾಟೊ ಸ್ಕಿನ್ ಮೇಲೆ ಒಂದು ಎನ್ಸೈಮ್ ಇರುತ್ತೆ. ಎನ್ಸೈಮ್ ಏನ್ ಮಾಡುತ್ತೆ, ಸ್ಕಿನ್ನಿನ ಸಾಫ್ಟ್ನೆಸ್ ಅನ್ನ ಕಾಪಾಡ್ತಾ ಇರುತ್ತೆ. ಓಕೆ, ರೈಟ್ ನಾವು ನೀವು ಹೋಗಿ ಫ್ರಿಡ್ಜ್ ಅಲ್ಲಿ ನೋಡಿ, ಓಪನ್ ಮಾಡಿ ನೋಡಿ, ಅಥವಾ ಸಪೋಸ್ ಏನಾದ್ರು ಟೊಮೆಟೊ ಇದ್ರೆ ಅದನ್ನ ನೀಟಾಗಿ ಅಬ್ಸರ್ವ್ ಮಾಡಿ. ಅದನ್ನ ನೀವು ಒಂದು 14 to 15 days ಇಟ್ಟರು ಕೂಡ ಏನಾಗುತ್ತೆ, ಸ್ಕಿನ್ ಸಾಫ್ಟ್ ಆಗಿ ಆಗೋದಿಲ್ಲ. ಇಲ್ಲಿ ಏನ್ ಮಾಡಿದ್ದಾರೆ, ಫ್ಲೇವರ್ ಸೇವರ್ ಇಸ್ ಅ ಟ್ರಾನ್ಸ್ಜೆನಿಕ್ ಪ್ಲಾಂಟ್ ವಿಚ್ ಈಸ್ ಮಾಡಿಫೈಡ್ ಫಾರ್ ದಿಸ್ ಎನ್ಸೈಮ್. ಓಕೆ, ಈ ಎನ್ಸೈಮ್ ಅನ್ನ ಕಂಪ್ಲೀಟ್ ಆಗಿ ಬ್ಲಾಕ್ ಮಾಡಿದ್ದಾರೆ. ಎನ್ಸೈಮ್ ಅಲ್ಲಿ, ಯಾವ್ದ್ರಲ್ಲಿ, ಜೀನ್ಸ್ ಅಲ್ಲಿ. ಆ ಜೀನ್ಸ್ ಎನ್ಸೈಮ್ ಈ ಸಾಫ್ಟ್ನೆಸ್ ಅನ್ನ ರೈಪನ್ ಮಾಡುವಂತ, ಬೇಗ ರೈಪನ್ ಮಾಡುವಂತ ಎನ್ಸೈಮ್ ಅನ್ನ ಏನ್ ಮಾಡಿದ್ದಾರೆ, ಅದನ್ನ ಕಂಪ್ಲೀಟ್ ಆಗಿ ರಿಸ್ಟ್ರಿಕ್ಷನ್ ಎನ್ಸೈಮ್ ಇಂದ ಆಚೆ ಹಾಕಿದ್ದಾರೆ, ಅಂದ್ರೆ ಕಟ್ ಡೌನ್ ಮಾಡಿದ್ದಾರೆ. ಫೈನಲ್ ಆಗಿ ಏನಾಯ್ತು, ಈ ಶೆಲ್ಫ್ ಲೈಫ್ ಅನ್ನೋದೇನಿದೆ ಟೊಮ್ಯಾಟೊದು ಇನ್ಕ್ರೀಸ್ ಆಯ್ತು, ಜೊತೆಗೆ ಟೇಸ್ಟ್ ಲೆಸ್ ಕೂಡ ಆಗಿರೋದ್ರಿಂದ ಏನಾಗುತ್ತೆ, ನಮಗೆ ಆಲ್ಮೋಸ್ಟ್ ಆಲ್ 20 to 30 days ಅದನ್ನ ಸ್ಟೋರ್ ಮಾಡ್ಬೋದು ವಿತೌಟ್ ಎನಿ adding chemicals. That is a variety of flavor saver, transgenic variety. Okay, this is a thing. Yes. What is biopiracy related to? It's here. This is a terminology. Biopiracy. Traditional knowledge, biomolecules, and regarding bioresources, genes isolated from bioresources. Third option,
bioresources. The fourth is all of the above. Which is the answer? Option D. Yes, very good. Excellent, excellent, excellent. ಬಯೋಪೈರಸಿ ಅಂದ್ರೆ ಏನು ಗೊತ್ತಿದೆಯಾ ಅದ್ರ ಬಗ್ಗೆ? I will give 2 or 3 examples. Okay. Biopiracy. ನಿಮ್ಗೆ ಟರ್ಮರಿಕ್ ಗೊತ್ತಿದೆ ಅಲ್ವಾ? ಎಸ್, ಅರ್ಶಿನ. ಟರ್ಮರಿಕ್. It majorly have a curcumin. Okay. It's a biocomponent ಅಥವಾ phytochemical. Phytochemical ಅಂತ ಹೇಳೋಣ. Phytochemical which is present in turmeric, it also acts like a very good ಆಂಟಿ-ಇನ್ಫ್ಲಮೇಟರಿ ಏಜೆಂಟ್ ಅಲ್ವಾ? ನೀವು ಏನೇ ಒಂದು ಚಿಕ್ಕದಾಗಿ ಗಾಯ ಆದ್ರೂ ಕೂಡ ಅಥವಾ ಕೆಮ್ಮು ಕೂಡ ಮನೇಲಿ ಫಸ್ಟ್ ಏನ್ ಮಾಡ್ತಾರೆ, ಹೋಗಿ ತಗೊಂಡೋಗಿ ಅರ್ಶಿನ ಹಚ್ಕೊಳ್ಳಿ, ಅಥವಾ ಎಲ್ಲಾದ್ರೂ ಬಿದ್ದು ಗಾಯ ಆಗಿದ್ರೆ, ಬ್ಲೀಡಿಂಗ್ ಆಗ್ತಾ ಇದ್ರೆ ಕಂಪ್ಲೀಟ್ ಆಗಿ ಅರ್ಶಿನ ಹಾಕಿ ಅಂತ ಹೇಳ್ತಾರೆ. ಯಾಕೆ? ದೇ ಹ್ಯಾವ್ ಅ ಸಚ್ ಫೈಟೋಕೆಮಿಕಲ್ಸ್, ದೇ ಹ್ಯಾವ್ ಅ ವೆರಿ ಗುಡ್ ಆಂಟಿ-ಇನ್ಫ್ಲಮೇಷನ್. ಊತ ಆಗಿರೋದನ್ನೆಲ್ಲ ಕಡಿಮೆ ಮಾಡುತ್ತೆ, ಇಚ್ಚಿಂಗ್ ಆಗ್ತಾ ಇದ್ರೆ ಅದನ್ನು ಕಡಿಮೆ ಮಾಡುತ್ತೆ. ಸೊ ಇವ್ರು ಏನ್ ಮಾಡಿದ್ರು, ಟರ್ಮರಿಕ್ ಅನ್ನ ಜರ್ಮನಿ ಪೇಟೆಂಟ್ ತಗೊಳ್ಳುತ್ತು. ಅದು ಟರ್ಮರಿಕ್ ಎಂಟೈರ್ ರೈಸೋಮ್ ಅನ್ನ ತಗೊಳ್ಳಿಲ್ಲ. ರೈಸೋಮ್ ಅಂತಂದ್ರೇನು? ಬೇರ್ ಬರುತ್ತಲ್ಲ, ಬೇರ್ ಅಂತಂದ್ರೆ ಚಿಕ್ಕದಾಗಿರುವಂತ ಟರ್ಮರಿಕ್ ಎಂಟೈರ್ ಪೌಡರ್ ಅಲ್ಲ. ಸೊ ಅದನ್ನ ತಗೊಳ್ಳಿಲ್ಲ. ಆದ್ರೆ ಅದ್ರ ಒಳಗಡೆ ಇರುವಂತ ಬಯೋಮಾಲಿಕ್ಯೂಲ್ ಏನಿದೆ ಅಥವಾ ಫೈಟೋಕೆಮಿಕಲ್ ಮೇಲೆ ಏನ್ ಮಾಡಿತ್ತು, ಜರ್ಮನಿ ಪೇಟೆಂಟ್ ತಗೊಳ್ತು. ಸೊ ಆವಾಗ್ಲೂ ಕೂಡ ಇಂಡಿಯಾದವರಿಗೆ, ಸೊ ಟರ್ಮರಿಕ್ ಏನೋ ತಗೊಳ್ಳಿಲ್ವಲ್ಲ, ಅದ್ರ ಒಳಗಡೆ ಇರುವಂತ ಬಯೋಕೆಮಿಕಲ್ ಕಾಂಪೋನೆಂಟ್ ಅನ್ನ ತಗೊಳ್ತು. ನಾವೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ, ತುಂಬಾ ಏನ್ ಹಾರ್ಮ್ ಆಗಲ್ಲ ಅಂತೇಳಿ ಅಗೇನ್ ದೇ ನೆಗ್ಲೆಕ್ಟೆಡ್ ಸಚ್ ಥಿಂಗ್. ಈಗ ಇಂಡಿಯಾದಲ್ಲಿ ನಾವು ಟರ್ಮರಿಕ್ ನ ಗ್ರೋ ಮಾಡ್ಬೋದು, ಆದ್ರೆ ಅದರಲ್ಲಿರೋ ಕಂಪೋನೆಂಟ್ ಅನ್ನ ಯೂಸ್ ಮಾಡ್ಕೊಂಡು ನಾವು ಯಾವುದೇ ಒಂದು ಪ್ರಾಡಕ್ಟ್ ರೆಡಿ ಮಾಡ್ತೀವಿ ಅಂತಂದ್ರೆ ಅಗೇನ್ ವಿ ಹ್ಯಾವ್ ಟು ಅಪ್ಲೈ ದ ಅಪ್ರೂವಲ್. ಏನು, ನೀವು ಹೋಗಿ ಲೀವ್ ಲೆಟರ್ ಕೊಡ್ತೀರಲ್ವಾ ನಿಮ್ಮ ಕಾಲೇಜಲ್ಲಿ, ಅದೇ ತರ ಏನು ಅಪ್ರೂವಲ್ ಲೆಟರ್ ಇಸ್ಕೊಳ್ಬೇಕು. ಯಾವ್ದ್ರಲ್ಲಿ? ಜರ್ಮನಿ ಹತ್ರ. ಆಕ್ಚುಲ್ ಆಗಿ ಇಂಡಿಯಾದ ರಿಸೋರ್ಸ್ ಅದು. ಹಾಗಾಗಿ ಅದನ್ನ ಏನ್ ಹೇಳ್ತಾರೆ, ಬಯೋಪೈರೇಸಿ ಅಂತ ಹೇಳಿದ್ರು. ಓಕೆನಾ? ದಟ್ ಈಸ್ ಅ ಟ್ರೆಡಿಷನಲ್ ನಾಲೆಜ್. ಇಂಡಿಯಾ ಹ್ಯಾವ್ ಅ ರಿಚ್ ಟ್ರೆಡಿಷನಲ್ ನಾಲೆಜ್ ಅದರ್ ದ್ಯಾನ್ ಎನಿ ಕಂಟ್ರೀಸ್. ಇದನ್ನ ಕರೆಕ್ಟ್ ಆಗಿ ಮೈಂಡ್ ಅಲ್ಲಿ ಸೆಟ್ ಮಾಡ್ಕೊಳ್ಳಿ. ನಮ್ಮ ದೇಶದಲ್ಲಿರುವಂತ ಎಲ್ಲಾ ನಾಲೆಜ್ ಏನಿದೆ, ಟ್ರೆಡಿಷನಲ್ ನಾಲೆಜ್ ಏನಿದೆ, ಅಜ್ಜ ಮುತ್ತಜ್ಜಿ ಅಥವಾ ಯಾವ್ದೋ ಹಳ್ಳಿ ಮದ್ದೆಲ್ಲ ಕೊಡ್ತಾರಲ್ವಾ, ಅದೆಲ್ಲದೂ ಕೂಡ ಟ್ರೆಡಿಷನಲ್ ನಾಲೆಜ್. ದೇ ಹ್ಯಾವ್ ಅ ಸೈಂಟಿಫಿಕ್ ರೀಸನ್. ಓಕೆ, ಆ ಸೈಂಟಿಫಿಕ್ ರೀಸನ್ ನಮ್ಗೆ ಹೇಳಿಲ್ಲ ಅಥವಾ ಹೇಳಕ್ ಅವರಿಗೆ ಬರ್ದೇ ಇದ್ರು ಕೂಡ ದೇ ಹ್ಯಾವ್ ಅ ವೆರಿ ಗುಡ್ ರಿಸೋರ್ಸ್, ಟ್ರೆಡಿಷನಲ್ ರಿಸೋರ್ಸ್. ಅದನ್ನ ಯಾರು ಬೇಕಾದ್ರೂ ಪೇಟೆಂಟ್ ತಗೊಳ್ಬೋದು, ಹಾಗೆ ಕೊಡಬಾರ್ದು. ಯಾಕೆಂತಂದ್ರೆ ನಮ್ಗೆ ಅದ್ರ ಬಗ್ಗೆ ನಾಲೆಜ್ ಇರ್ಬೇಕು. ಅದನ್ನ ಉದಾಸೀನ ಮಾಡ್ಬೇಡಿ, ನೆಗ್ಲೆಕ್ಟ್ ಮಾಡ್ಬೇಡಿ. ಯಾಕಂದ್ರೆ ಅದೆಲ್ಲದು ಇನ್ನೊಬ್ರಿಗೆ ನಾವು ಬಿಟ್ಕೊಟ್ಟಿರೋ ಹಾಗೆ. ಯಾಕಂದ್ರೆ ಆಲ್ಮೋಸ್ಟ್ ಆಲ್ ನಮ್ಮ ಎಂಟೈರ್ ಇಂಡಿಯಾದಿಂದ ಎಲ್ಲಾ ಒಳ್ಳೊಳ್ಳೆ ಬುಕ್ಗಳು, ಸಾಂಸ್ಕ್ರಿತ್ ಜೊತೆಗೆ ಮೆಡಿಸಿನ್ ರಿಲೇಟೆಡ್ ಆಗಿರುವಂತ ಎಲ್ಲಾ ಬುಕ್ಗಳು ಜರ್ಮನಿಯಲ್ಲಿದೆ, ಲಂಡನ್ ಅಲ್ಲಿದೆ, ಇಂಗ್ಲೆಂಡ್ ಅಲ್ಲಿದೆ. ಯಾಕೆ? ನಮ್ಗೆ ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ. ದಟ್ ಈಸ್ ದ ಥಿಂಗ್, ದಟ್ ಈಸ್ ದ ವೇ ವಿ ಆರ್ ಗಿವಿಂಗ್ ಟು ಡೂ ಸಚ್ ಬಯೋಪೈರೇಸಿ. ನಾವೇನ್ ಮಾಡ್ತಾ ಇದೀವಿ, ಬಯೋಪೈರೇಸಿನ ಅಥವಾ ತಗೊಂಡೋಗಿ ಏನು ಕದ್ಕೊಂಡು ಹೋಗೋದು ಅಂತ ಹೇಳ್ತಾರೆ ಇದಕ್ಕೆ, ಬಯೋಪೈರೇಸಿ ಅಂತಂದ್ರೆ. ಈಸಿಯಾಗಿ ಅದನ್ನ ತಗೊಂಡೋದ್ರು ನಮಗೆ ಅದು ಗೊತ್ತಾಗ್ತಾ ಇಲ್ಲ, ಇವ್ರು ಇಷ್ಟೆಲ್ಲ ಮಾಡಿದ್ದಾರೆ ಅನ್ನೋದು ಅಲ್ವಾ? ನಮ್ದಕ್ಕೇನೆ ನಾವೇನ್ ಮಾಡ್ಬೇಕು, ಅಲ್ಲಿ ಬೇರೆಯವ್ರ ಹತ್ರ ಹೋಗಿ ಅಪ್ರೂವಲ್ ತಗೊಳ್ಬೇಕು. ದಟ್ ಈಸ್ ಅ ಬಯೋಪೈರಸಿ. ಅನದರ್ ಥಿಂಗ್ ಇಸ್ ದಟ್ ನೀಮ್ ಅಲ್ಲಿರುವಂತ ಕಂಪೋನೆಂಟ್ ಕೂಡ ಇವ್ರು ಏನ್ ಮಾಡಿದ್ರು, ನೀಮ್ ಪ್ಲಾಂಟ್ ನ ನೀವು ಎಷ್ಟು ಬೇಕಾದ್ರೂ ಗ್ರೋ ಮಾಡ್ಕೊಳ್ಳಿ ಅಂತ ಅಂದ್ರು. ಆದ್ರೆ ನೀಮ್ ಒಳಗಡೆ ಇರುವಂತ ಒಂದು ಆಂಟಿ ಬ್ಯಾಕ್ಟೀರಿಯಲ್, ಆಂಟಿ ಮೈಕ್ರೋಬಿಯಲ್, ಆಂಟಿ ವೈರಲ್ ಪ್ರಾಪರ್ಟಿನ ಅವರು ಪೇಟೆಂಟ್ ಆಗಿ ತಗೊಂಡ್ರು. ಅಗೇನ್ US, ದಟ್ ಈಸ್ ಆಲ್ಸೋ ಬಯೋಪೈರಸಿ. ಓಕೆ, ಹಾಗಾಗಿ ನೀವು ನೆಕ್ಸ್ಟ್ ಜನರೇಷನ್ ಇದ್ರ ಬಗ್ಗೆ ಎಲ್ಲದೂ ಕೂಡ ಕಂಪ್ಲೀಟ್ ಆಗಿ ನೆನ್ಪಿಟ್ಕೊಳ್ಬೇಕು. ಜೊತೆಗೆ
ಇನ್ಫಾರ್ಮೇಶನ್ ಇರಬೇಕು ನಿಮ್ಗೆ. ಇದನ್ನ ಆಸ್ ಇಟ್ ಈಸ್ ಯಾರೋ ತಗೊಂಡು ಹೋಗೋದಕ್ಕೆ ಬಿಡಬಾರ್ದು ಅಂತ. ಅರ್ಥ ಆಗ್ತಿದ್ಯಾ? ಎಸ್, ದ ಆನ್ಸರ್ ಈಸ್ ಆಲ್ ಆಫ್ ದ ಅಬೋವ್. Yes. Which of the following is produced commercially using genetically engineered bacteria? ಕೆಲವೊಂದು ಪ್ರಾಡಕ್ಟ್ ನ ಕಮರ್ಷಿಯಲ್ ಆಗಿ ನಾವು ಲಾರ್ಜ್ ಸ್ಕೇಲ್ ಅಲ್ಲಿ ಪ್ರೊಡಕ್ಷನ್ ಆಗ್ತಾ ಇದೆ ರೈಟ್ ನೌ ಇಂಡಿಯಾದಲ್ಲಿ. ಯಾವ ಜೆನೆಟಿಕಲಿ ಇಂಜಿನಿಯರ್ಡ್ ಬ್ಯಾಕ್ಟೀರಿಯಾದಿಂದ ಆಗ್ತಾ ಇದೆ? ಫಸ್ಟ್ ಇಸ್ ಥೈರಾಕ್ಸಿನ್, ಹ್ಯೂಮನ್ ಇನ್ಸುಲಿನ್, ಟೆಸ್ಟೋಸ್ಟಿರಾನ್, penicillin. Penicillin is antibiotic, testosterone is male hormone, and thyroxine, it's again hormone. And then human insulin. Insulin is a component, again hormone. ಇದು ಕೂಡ ಹಾರ್ಮೋನ್. ಹಾಗಾಗಿ ಯಾವುದನ್ನ ರೆಡಿ ಮಾಡಿರೋದು ಬಯೋಟೆಕ್ನಾಲಜಿಯಲ್ಲಿ? ಎಸ್, ಎಕ್ಸಲೆಂಟ್. ಇಟ್ಸ್ ಬೈ human insulin, that is humulin, human insulin. It is genetically engineered bacteria. ಯಾವುದರಿಂದ ರೆಡಿ ಮಾಡಿದ್ರು ಗೊತ್ತಾ? ಈಕೋಲೈ. ಈಕೋಲೈಯಲ್ಲಿ ಪ್ರೊಡಕ್ಷನ್ ಮಾಡ್ತಾ ಹೋದ್ರು. ಈಕೋಲೈಯಲ್ಲಿ ಬೇಕಾಗಿರೋ ಜೀನ್ ಅನ್ನ ಇನ್ಸುಲಿನ್ ಎ ಅಂಡ್ ದೆನ್ ಇನ್ಸುಲಿನ್ ಬಿ. ಇವೆರಡು ಕಂಬೈನ್ಡ್ ಆಗಿ ಇರುವಂತ ಪ್ರೋಟೀನ್ ಇದು. ಇದನ್ನ ಚಿಕ್ಕದಾಗಿ ಪೆಪ್ಟೈಡ್ ಅಂತ ಹೇಳ್ತೀವಿ. ಪೆಪ್ಟೈಡ್ಗೆ ಮತ್ತೆ ಪ್ರೋಟೀನ್ಗೆ ಡಿಫ್ರೆನ್ಸ್ ಇದೆ. ಓಕೆ, ಪ್ರೋಟೀನ್ ಅಂತಂದ್ರೆ ಮೋರ್ ದೆನ್ 100 ಅಮೈನೋ ಆಸಿಡ್ಸ್ ಇದ್ರೆ ಮಾತ್ರ ಅದನ್ನ ನಾವು ಪ್ರೋಟೀನ್ ಅಂತ ಹೇಳ್ತೀವಿ. ಅದರ್ ದನ್ ವಿತಿನ್ 100 ಆಫ್ ಅಮೈನೋ ಆಸಿಡ್ ವಿ ಆರ್ ಕಾಲಿಂಗ್ ದಿಸ್ ಆಸ್ ಎ ಪೆಪ್ಟೈಡ್. ಇನ್ಸುಲಿನ್ ಈಸ್ ಅಗೇನ್ ಪೆಪ್ಟೈಡ್, ಇಟ್ ಹ್ಯಾವಿಂಗ್ ಮೇಜರ್ಲಿ 100 ಅಮೈನೋ ಆಸಿಡ್. ಓಕೆ, it have a 2 chain. Okay, along with that this also have a C peptide, C component. This is a one subunit is insulin A and another subunit is insulin B. Okay, so ಇಲ್ಲಿ ಏನ್ ಮಾಡಿದ್ರು, ಆರ್ಟಿಫಿಷಿಯಲ್ ಆಗಿ, ಯಾಕಂದ್ರೆ ಡಿಮಾಂಡ್ ಜಾಸ್ತಿ ಇತ್ತಲ್ವಾ, ಯಾಕಂದ್ರೆ ಎಲ್ಲರಿಗೂ ಡಯಾಬಿಟಿಸ್. ಸೊ ಅವಾಗ ಏನ್ ಮಾಡ್ಬೇಕು, ಡಿಮಾಂಡನ್ನ ಕಡಿಮೆ ಮಾಡ್ಬೇಕು, ಡಿಮಾಂಡನ್ನ ಮೀಟ್ ಮಾಡ್ಬೇಕು, ಪ್ರೊಡಕ್ಷನ್ನ ಜಾಸ್ತಿ ಮಾಡ್ಬೇಕು ಅಂತಂದ್ರೆ ಏನ್ ಮಾಡಿದ್ರು, ಜೆನೆಟಿಕಲಿ ಇಂಜಿನಿಯರಿಂಗ್ ಅಲ್ಲಿ ಏನ್ ಮಾಡಿದ್ರು, ಹ್ಯೂಮನ್ ಇನ್ಸುಲಿನ್ ಅನ್ನ ಐಸೋಲೇಟ್ ಮಾಡಿ ಅದರಲ್ಲಿ ಇನ್ಸುಲಿನ್ ಸ್ಟ್ರಕ್ಚರ್ ಹೇಗಿದೆ ಅಂತ ಐಡೆಂಟಿಫೈ ಮಾಡಿದ್ರು. ಇಟ್ ಹ್ಯಾವ್ ಮೇಜರ್ಲಿ ಇನ್ಸುಲಿನ್ ಎ ಯೂನಿಟ್, ಸಬ್ ಯೂನಿಟ್ ಅಂಡ್ ಈ ಇನ್ಸುಲಿನ್ ಬಿ ಸಬ್ ಯೂನಿಟ್. ಇವೆರಡು ಬೋತ್ ಆಗಿ ಕಂಬೈನ್ ಆದ್ರೆ ಮಾತ್ರ ಏನಾಗುತ್ತೆ, ಕರೆಕ್ಟ್ ಆಗಿರೋ ಇನ್ಸುಲಿನ್ ವರ್ಕ್ ಆಗುತ್ತೆ. ಇನ್ಸುಲಿನ್ ಎ ಮತ್ತೆ ಸಬ್ ಯೂನಿಟ್ ಇದ್ರೆ ಮಾತ್ರ ವರ್ಕ್ ಆಗಲ್ಲ, ಇನ್ಸುಲಿನ್ ಬಿ ಮಾತ್ರ ಇದ್ರೆ ವರ್ಕ್ ಆಗಲ್ಲ. ಹಾಗಾಗಿ ಏನ್ ಮಾಡಿದ್ರು, ದಿಸ್ ಬೋತ್ ಎ ಅಂಡ್ ಬಿ ಸಬ್ ಯೂನಿಟ್ ಶುಡ್ ಬಿ ಬಾಂಡೆಡ್ ವಿತ್ ಸಲ್ಫೈಡ್ ಬ್ರಿಡ್ಜ್. ಈ ಸಲ್ಫೈಡ್ ಬ್ರಿಡ್ಜ್ ಇದ್ರೆ ಮಾತ್ರ ಏನಾಗುತ್ತೆ, ಇನ್ಸುಲಿನ್ ವರ್ಕ್ ಆಗುತ್ತೆ ಹ್ಯೂಮನ್ ಬಾಡಿಯಲ್ಲಿ. ಸೊ ಈ ಕಾನ್ಸೆಪ್ಟ್ ನ ಕರೆಕ್ಟ್ ಆಗಿ ಮೆನ್ಷನ್ ಮಾಡಿ, ಕರೆಕ್ಟ್ ಆಗಿ ಪ್ರೊಸೀಜರ್ ಅಪ್ ಮಾಡಿ, ಫೈನಲ್ ಆಗಿ ಏನ್ ಮಾಡಿದ್ರು, ಇನ್ಸುಲಿನ್ ಎ ನ ಜೀನ್ ಅನ್ನ ಕನ್ಸ್ಟ್ರಕ್ಟ್ ಮಾಡಿದ್ರು, ಇನ್ಸುಲಿನ್ ಜೀನ್ ಪ್ರೊಡಕ್ಷನ್ ನ ಕನ್ಸ್ಟ್ರಕ್ಟ್ ಮಾಡಿದ್ರು. ಯಾವ ವೆಕ್ಟರ್ ಅಲ್ಲಿ ಇನ್ಸರ್ಟ್ ಮಾಡಿದ್ರೆ ಇದು ಪ್ರಾಪರ್ ಆಗಿ ಇನ್ಸುಲಿನ್ ಎ ಜೀನ್ ಬರುತ್ತೆ ಅಂಡ್ ದೆನ್ ಇನ್ಸುಲಿನ್ ಬಿ ಜೀನ್ ಬರುತ್ತೆ ಅನ್ನೋದನ್ನ ಕರೆಕ್ಟ್ ಆಗಿ ಕನ್ಸ್ಟ್ರಕ್ಟ್ ಮಾಡಿ ಫೈನಲಿ ಬೋತ್ ಆರ್ ಇನ್ಸರ್ಟೆಡ್ ಇನ್ ಅ ವೆಕ್ಟಾರ್. ಓಕೆ, ವೆಕ್ಟರ್ ಅಲ್ಲಿ ಇನ್ಸರ್ಟ್ ಮಾಡಿದ್ರು ಎರಡು ಜೀನ್ ಅನ್ನ. ಫೈನಲ್ ಆಗಿ ಪ್ರೊಡಕ್ಷನ್ ಆಗುತ್ತಾ, ಪ್ರೊಡಕ್ಷನ್ ಆದ್ರೂ ಕಂಪ್ಲೀಟ್ ಆಗಿ ಮ್ಯಾಚೂರ್ ಆಗುತ್ತಾ? ಈಗ ಸಿ ಪ್ರೋಟೀನ್ ಇಲ್ಲದೆ ಇದ್ರೆ ಇನ್ಸುಲಿನ್ ಎ ಅಂಡ್ ಬಿ ಇದ್ರೂ ಕೂಡ ಕಂಪ್ಲೀಟ್ ಆಗಿ ಡಯಾಬಿಟಿಸ್ ಮೆಲಿಟಸ್ ಅನ್ನ ಕ್ಯೂರ್ ಮಾಡೋದಿಲ್ಲ, ಅಂದ್ರೆ ಬ್ಲಡ್ ಗ್ಲೂಕೋಸ್ ಲೆವೆಲ್ ಅನ್ನ ಕಡಿಮೆ ಮಾಡೋದಿಲ್ಲ. ಹಾಗಾಗಿ ಸಿ ಪ್ರೋಟೀನ್ ಕೂಡ ಅದ್ರ ಜೊತೆಗೆ ಆಡ್ ಅಪ್ ಆಗ್ಬೇಕು. ಯಾವಾಗ ಅದು ಮ್ಯಾಚೂರ್ ಆದಾಗ ಮಾತ್ರ ಕೆಲಸನ ಪ್ರಾಪರ್ ಆಗಿ ಮಾಡ್ತಾ ಹೋಗುತ್ತೆ. ಸೊ ಅದನ್ನ ಫೈನಲ್ ಏನ್ ಮಾಡಿದ್ರು, ಇವೆಲ್ಲ ಟ್ರಯಲ್ ಅಂಡ್ ಎರರ್ ಕಾಂಬಿನೇಷನ್ ಅಲ್ಲಿ, ಪರ್ಮುಟೇಷನ್ ಕಾಂಬಿನೇಷನ್ ಸ್ಟ್ಯಾಟ್ಸ್ ಗೊತ್ತಿದೆ ಅಲ್ವಾ, ಪರ್ಮುಟೇಷನ್ ಕಾಂಬಿನೇಷನ್ ಅಲ್ಲಿ ಇನ್ಕ್ಲೂಡ್ ಮಾಡಿ 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 ಸೋ ಮೆನಿ ಇಯರ್ಸ್ ಅದಾದ್ಮೇಲೆ ಫೈನಲ್ ಆಗಿ ಈ ಕೊಲಾಯಲ್ಲಿ ಇನ್ಸರ್ಟ್ ಮಾಡಿದ್ರು. ಪ್ಲಾಸ್ಮಿಡ್ ಆಲ್ರೆಡಿ ಇದೆ, ಸೊ ಆ ಪ್ಲಾಸ್ಮಿಡ್ ಅಲ್ಲಿ ಇನ್ಸುಲಿನ್ ಎ ಜೀನ್ ಪ್ರೊಡಕ್ಷನ್ ಮಾಡುವಂಥದ್ದು, ಇನ್ಸುಲಿನ್ ಬಿ ಪ್ರಾಡಕ್ಟ್ ಅನ್ನ
ಪ್ರೊಡ್ಯೂಸ್ ಮಾಡೋ ಜೀನನ್ನ ಒಂದೇ ಪ್ಲಾಸ್ಮಿಡ್ ಅಲ್ಲಿ ಇನ್ಸರ್ಟ್ ಮಾಡಿ ಫೈನಲ್ ಆಗಿ ಈ ಕೊಲಾಯಲ್ಲಿ ಗ್ರೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಈ ಕೊಲ ಈಸಿಯಾಗಿ ಗ್ರೋ ಆಗುತ್ತೆ, ನೀವೇನು ಎಕ್ಸ್ಟ್ರಾ ತಲೆ ಕೆಡಿಸ್ಕೊಳ್ಳೋದೇ ಬೇಡ. ಅದನ್ನ ತಗೊಂಡೋಗಿ ಅದಕ್ಕೆ ಬೇಕಾಗಿರೋ ಫುಡ್ ಅಲ್ಲಿ ಹಾಕಿದ್ರೆ ಆಯ್ತು. ಜಸ್ಟ್ ಒನ್ ಡ್ರಾಪ್ ಇದ್ರೆ ಸಾಕು. ಕಂಪ್ಲೀಟ್ ಆಗಿ ವಿತಿನ್ 24 hours ದೇ ಕ್ಯಾನ್ ಪ್ರೊಡ್ಯೂಸ್ ಇನ್ ಅ ಮಿಲಿಯನ್ ನಂಬರ್ ಅಲ್ಲಿ ಪ್ರೊಡಕ್ಷನ್ ಆಗುತ್ತೆ. ಫೈನಲಿ ದೋಸ್ ಆರ್ ಎಕ್ಸ್ಟ್ರಾಕ್ಟೆಡ್ ಇನ್ ಅ ಡೌನ್ ಸ್ಟ್ರೀಮ್ ಪ್ರೊಸೆಸಿಂಗ್. ಡೌನ್ ಸ್ಟ್ರೀಮ್ ಅಂದ್ರೆ ಏನು? ಫೈನಲ್ ಆಗಿ ಬ್ಯಾಕ್ಟೀರಿಯಾನ ಆಚೆ ಕಳಿಸ್ಬೇಕು. ಮೇಜರ್ ಆಗಿ ಬೇಕಾಗಿರುವಂತ ಇನ್ಸುಲಿನ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಫೈನಲ್ ಆಗಿ ಐದರ್ ಥ್ರೂ ಇಂಜೆಕ್ಷನ್ ಲೆವೆಲ್ ಅಲ್ಲಿ ಇರಬೇಕು ಅಥವಾ ಪೌಡರ್ ಫಾರ್ಮ್ ಅಲ್ಲಿ. ಯಾವುದು ಮಾರ್ಕೆಟ್ ಅಲ್ಲಿ ನೀಟಾಗಿ ಡಿಸೈರಬಲ್ ಕ್ಯಾರೆಕ್ಟರ್ ನ ಶೋ ಮಾಡುತ್ತೆ, ಜೊತೆಗೆ ಶೆಲ್ಫ್ ಲೈಫ್ ಪೀರಿಯಡ್ ಅನ್ನು ಮ್ಯಾಕ್ಸಿಮಮ್ ಆಗಿ ಇರುತ್ತೆ ಅನ್ನೋದನ್ನ ನೋಡ್ಕೊಂಡು ಅದನ್ನ ಫೈನಲ್ ಎಂಡ್ ಪ್ರಾಡಕ್ಟ್ ಆಗಿ ಪ್ರೊಡ್ಯೂಸ್ ಮಾಡಿದ್ರು. ಹಾಗಾಗಿ ರೈಟ್ ನೌ ಹ್ಯೂಮಿಲಿನ್ ಆರ್ ಹ್ಯೂಮನ್ ಇನ್ಸುಲಿನ್ ಈಸ್ ಅವೈಲೇಬಲ್ ಇನ್ ಅ ಇಂಜೆಕ್ಟಬಲ್ ಫಾರ್ಮ್. ಇಂಜೆಕ್ಷನ್ ಬಾಟಲ್ ಅಲ್ಲಿ ಸಿಗುತ್ತಲ್ವಾ, ಸ್ಮಾಲ್ ಗ್ಲಾಸ್ ಬಾಟಲ್ ಅಲ್ಲಿ ಸಿಗುತ್ತೆ. ಯಾರು ಬೇಕಾದ್ರೂ ಅದನ್ನ ಫ್ರಿಡ್ಜ್ ಅಲ್ಲಿ ತಂದು ಇಟ್ಕೊಳ್ಬಹುದು. ಈಸಿಯಾಗಿ ಮೆಡಿಕಲ್ ಸ್ಟೋರ್ ಅಲ್ಲಿ ಸಿಗುತ್ತೆ. ಅದ್ರ ಜೊತೆಗೆ ಇನ್ಸುಲಿನ್ ಇಂಜೆಕ್ಟ್ ಮಾಡುವಂತ ಸಿರಿಂಜ್ಗಳೇ ಅವೈಲೇಬಲ್ ಇದೆ. ಓಕೆ, ನಮ್ಮ ರೆಗ್ಯುಲರ್ ಇಂಜೆಕ್ಷನ್ ಸಿರಿಂಜ್ಗಳು ಬೇಕಾಗೋದಿಲ್ಲ. ಇನ್ಸುಲಿನ್ ಇಂಜೆಕ್ಟಬಲ್ ಸಿರಿಂಜ್ ಅಂತಾನೆ ಇರುತ್ತೆ. ಅದರದ್ದು ನೀಡಲ್ ಕೂಡ ಚಿಕ್ಕದಾಗಿರುತ್ತೆ. ಹಾಗಾಗಿ ಯಾರು ಬೇಕಾದ್ರೂ ಅದನ್ನ ಡಿಸೈರ್ಡ್ ಏರಿಯಾದಲ್ಲಿ ಇಂಜೆಕ್ಟ್ ಮಾಡ್ಕೋಬಹುದು. ನೀವು ಡಯಾಬಿಟಿಸ್ ಪೇಷಂಟ್ ನ ನೋಡಿದ್ರೆ ಗೊತ್ತಾಗುತ್ತೆ. ಮಾರ್ನಿಂಗ್ ಒಂದು, ಈವ್ನಿಂಗ್ ಒಂದು ಅಂತ ಹೇಳಿ ಡೋಸಸ್ ಮೇಲೆ ತಗೊಳ್ತಾ ಹೋಗ್ತಾರೆ. ಡಿಪೆಂಡ್ ಆನ್ ಡಾಕ್ಟರ್ಸ್ ಪ್ರಿಸ್ಕ್ರಿಪ್ಷನ್. ಡಾಕ್ಟರ್ಸ್ ಪ್ರಿಸ್ಕ್ರೈಬ್ ಮಾಡ್ತಾರೆ, ಇಷ್ಟು ಡೋಸ್ ಅನ್ನ ನೀವು ತಗೊಳ್ಳಿ ಅಂತ ಹೇಳಿ. ಅದು ಕಾಮನ್ ಪೀಪಲ್ಗೂ ಕೂಡ ಅರ್ಥ ಆಗೋ ತರಾನೇ ಮಾಡಿರುವಂಥದ್ದು. ದಟ್ ಈಸ್ ದ ಇಂಡಸ್ಟ್ರಿ. ನೀವು ಏನಾದ್ರು ಸ್ಟಾರ್ಟ್ ಮಾಡ್ತೀರಾ ಅಂತಂದ್ರೆ ಇಷ್ಟನ್ನ ನೀವು ಮೈಂಡ್ ಅಲ್ಲಿ ಇಟ್ಕೋಬೇಕು. ಬರೀ ಎಕನಾಮಿ ಒಂದೇ ಇಲ್ಲ, ಕಾಮನ್ ಪೀಪಲ್ ಕೂಡ, ಅಕ್ಷರ ಓದಕ್ ಬರ್ದೇ ಇದ್ದವರು ಕೂಡ ಅದನ್ನ ನೀಟಾಗಿ ಹ್ಯಾಂಡ್ಲ್ ಮಾಡೋ ತರಾನೇ ಇದ್ರೆ ಮಾತ್ರ ಏನಾಗುತ್ತೆ, ನೀವು ಓವರ್ ದ ಇಯರ್ ನೀವು ಮಾರ್ಕೆಟ್ ಅಲ್ಲಿ ಹಾಗೆ ಸ್ಟ್ಯಾಂಡ್ ಆಗಿರ್ತೀರಿ. ಇಲ್ಲ ಅಂತಂದ್ರೆ ಇದು ತುಂಬಾ ಕಷ್ಟ ಇದೆ, ನಮ್ಗೆ ಮಾಡಕ್ ಬರಲ್ಲ ಅಂತ ಹೇಳಿ ಪ್ರಾಡಕ್ಟ್ ಮೂವ್ ಆಗಲ್ಲ. ದಟ್ ಈಸ್ ದ ಥಿಂಗ್. ಹ್ಯಾವ್ ಟು ಥಿಂಕ್ ಲೈಕ್ ಇನ್ ಆಲ್ 360 ಆಂಗಲ್ ಅಲ್ವಾ? ಡಿಗ್ರಿ ಆಂಗಲ್ ಅಲ್ಲಿ ಯೋಚನೆ ಮಾಡ್ಬೇಕು. ಆಗ ಮಾತ್ರ ನೀವೇನ್ ಮಾಡ್ಬೋದು, ಓದೋದನ್ನ ಅಪ್ಲಿಕೇಬಲ್ ಮಾಡಿದಾಗ ಯು ಕ್ಯಾನ್ ಗ್ರೋ. ದಟ್ ಈಸ್ ದ ಥಿಂಗ್. ದಟ್ ಈಸ್ ಬಯೋಟೆಕ್ನಾಲಜಿ. ಬಯಾಲಜಿ ಎಲ್ಲರೂ ಓದ್ತಾರೆ, ಆ ಓದಿರೋದನ್ನ ಅಪ್ಲಿಕೇಬಲ್ ಮಾಡೋದೇ ಬಯೋಟೆಕ್ನಾಲಜಿ. ಓಕೆ, that is, yes, human insulin which is produced in genetically engineered bacteria, that is in E. coli. Yes, very good. Okay, yes, dear students, thank you so much for your enthusiasm in solving the questions. Okay, once again I will wish you all the very best, because you have to read each and every day, not before the exam. ನೀವು ಹಿಂದಿನ ದಿನ ಮಾತ್ರ ದಯವಿಟ್ಟು ಓದಬೇಡಿ. ಕಂಪ್ಲೀಟ್ ಆಗಿ ಡೇ ಅಲ್ಲಿ ಒಂದು ಟೈಮ್ ಆಗ್ಲಿಲ್ಲ, ನಮ್ಗೆ ಓದಕ್ ಆಗ್ತಿಲ್ಲ ಅಂತಂದ್ರೂ ಕೂಡ ಮಿನಿಮಮ್ ಹಾಫ್ ಅನ್ ಅವರ್ ಇಲ್ಲ 20 minutes ಅದಕ್ಕೆ ಅಂತಾನೆ ಯುಟಿಲೈಸ್ ಮಾಡಬೇಕು. ಓಕೆ, ಎಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.